ನಾವು ಕೊಡುವಂತ ಪ್ಯಾಕೇಜ್ಗಳು 58 lakhsಗೆ ನಾವು ನಿಲ್ಲಿಸ್ತೀವಿ. 58 ಲಕ್ಷದವರೆಗೂ ಇಲ್ಲಿ ಸಂಬಳ ತಗೊಂಡು ಲೈಫ್ ಸೆಟ್ಲ್ ಮಾಡ್ಕೊಂಡಿರೋಂಥ ವಿದ್ಯಾರ್ಥಿಗಳನ್ನ ನಾವಿಲ್ಲಿ ನೋಡ್ಬೋದು. ಟಾಪ್ ರಿಯಲ್ ಎಸ್ಟೇಟ್ ಕಂಪನೀಸ್ ಲೈಕ್ ಸರ್ಚ್ ಹೋಮ್ಸ್ ಇದರ ಸ್ಟಾರ್ಟ್ಅಪ್ ಓನರ್ಸ್ಗಳು ನಮ್ಮ IIBS ಕಾಲೇಜ್ ವಿದ್ಯಾರ್ಥಿಗಳು. ಸೊ ನಮ್ಮ ವಿಷನ್ ಏನಂದ್ರೆ ಆಕ್ಚುಲಿ ಮಕ್ಕಳನ್ನ ಇಂಡಸ್ಟ್ರಿ ರೆಡಿನೆಸ್ ಆಗಿ ಮಾಡ್ತೀವಿ, ಇಂಡಸ್ಟ್ರಿ ಮೆಟೀರಿಯಲ್ ಆಗಿ ಮಾಡ್ತೀವಿ. ದೇ ಆರ್ ನಾಟ್ ಓನ್ಲಿ ಫಾರ್ ಅಕಾಡೆಮಿಕ್ಸ್. ನಿಮಗೆ ಈ ಕಾಲೇಜ್ ಬಗ್ಗೆ ಹೇಗೆ ಗೊತ್ತಾಯ್ತು? ಇದು ಒಂದು ಕಾಲೇಜ್ ಇರೋದು ಲೈಕ್ ಆಟೋನಮಸ್ ಇದೆ, ಕಾರ್ಪೊರೇಟ್ ಇಂದ ಬಹಳ ಎಕ್ಸ್ಪೋಜರ್ ಸಿಗುತ್ತೆ. ನನಗೆ ಅಗ್ರಿಕಲ್ಚರಲ್ಲಿ ಹೊಸ ಕಂಪ್ನಿ ಸ್ಟಾರ್ಟ್ ಮಾಡಬೇಕು ನನ್ನ ಪರವಾಗಿ, ಅದಕ್ಕೋಸ್ಕರ ನನ್ನ ಹತ್ರ ಸ್ಟಾರ್ಟಪ್ ಐಡಿಯಾ ಇದೆ. ಇಲ್ಲಿ ಬಂದು ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಕಲ್ತ್ಕೊಂತಿದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಕರ್ನಾಟಕ ಲೋಕಲ್ ಮಕ್ಕಳು PGCET ಅಂತ ಎಕ್ಸಾಮ್ ಬರೆದು ಬರ್ತಾರೆ. ಅದು ಗೌರ್ಮೆಂಟ್ ಆಕ್ಚುಲಿ ಡಿಸೈಡ್ ಮಾಡುತ್ತೆ ಫೀಸ್ ಎಷ್ಟು ಅಂತ. ಆ ಫೀಸ್ ಸ್ಟ್ರಕ್ಚರ್ ಅನ್ನ ಪೇ ಮಾಡಿ ಮಕ್ಕಳು ಬರ್ತಾರೆ. ಸ್ನೇಹಿತರೆ, ಇಲ್ಲಿ ಕ್ಲಾಸ್ ರೂಮ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಡಿಜಿಟಲ್ ಆಗಿದೆ. ಮೇಡಮ್, ಈ ಲ್ಯಾಬು 120 ಸಿಸ್ಟಮ್ ಇದೆ. 120 ಮಕ್ಕಳು ಇಲ್ಲಿ ಬಂದು ಸಿಸ್ಟಮನ್ನು ಯೂಸ್ ಮಾಡ್ಬೋದು. ನಮ್ಮ ಮಕ್ಕಳನ್ನ ಈ ಸರ್ಟಿಫಿಕೇಟ್ ಇಟ್ಕೊಂಡು ಫಾರಿನ್ಗೆ ಕಳಿಸ್ಬಹುದಾ ಅಂತ ಹೇಳಿ. ಫಾರಿನ್ ಕಳಿಸೋದಕ್ಕಿಂತ ಮುಂಚೆ ಫಾರಿನ್ ಕಂಪನೀಸ್ಗಳು ನಮ್ಮಲ್ಲಿ ಬರ್ತಿದೆ, ಅವರೇ ಹೈಯರ್ ಮಾಡ್ತಿದ್ದಾರೆ. ಒಟ್ಟು 4th ಫ್ಲೋರ್ ಬಿಲ್ಡಿಂಗ್ ನಮ್ದು. ಸೊ ಈ ಕೆಳಗಡೆ ಇನ್ನೊಂದು ಲಾಬಿ ಇದೆ. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ನಾವು ಪ್ಯಾಂಟ್ರಿ ಅಂಡ್ ಫುಡ್ ಕಿಚನ್ ಏರಿಯಾಸ್ ಅಂಡ್ ಪಾರ್ಕಿಂಗ್ ಎಲ್ಲವನ್ನು ಒಟ್ಟಿಗೆ ಒಂದೇ. ಸೊ ಇದು ಸ್ಟಾರ್ಟ್ ಆಗಿದ್ದು 2008ಕ್ಕೆ. ಸೊ ಮುಂದಿನ ವರ್ಷ 2027-28ರಲ್ಲಿ ನಾವು ಯೂನಿವರ್ಸಿಟಿ ಆಗಿ ಕನ್ವರ್ಟ್ ಆಗ್ತಾ ಇದ್ದೀವಿ. ಸೊ ಫೈನಾನ್ಸಲ್ಲಿ ಮೇಜರ್ ಹೈರಿಂಗ್ ಕಂಪನಿ ವಿಚ್ ಗಿವ್ಸ್ ತುಂಬಾ ದೊಡ್ಡ ಸ್ಯಾಲರಿ ಪ್ಯಾಕೇಜ್ ಅಂದ್ರೆ ಇಟ್ಸ್ ಅ ಫಿನ್ಟೆಕ್ ಆರ್ಗನೈಸೇಷನ್ ಔಟ್ ಆಫ್ UK. ಇಟ್ ಇಸ್ ಕಾಲ್ಡ್ ಫಿನಾಸ್ತ್ರ. ಡಿಗ್ರಿ ಬಂದು ಒಂದು ಫೌಂಡೇಶನ್ ಅಂತಾರೆ, ಬಟ್ ಆ ಸ್ಕಿಲ್ ಸೆಟ್ ಈಚ್ ಸ್ಟೂಡೆಂಟ್ ಇರುತ್ತಲ್ವಾ, ಅದೇ ಎಲ್ಲದಕ್ಕೂ ಮ್ಯಾಟರ್ ಆಗೋದು. ಸೊ ಈ ಸಿಸ್ಟಮ್ ಎಲ್ಲಾ ಕಾಲೇಜ್ಗಳಲ್ಲೂ ಸಿಗಲ್ಲ ನಿಮ್ಗೆ. ಈ ಸಿಸ್ಟಮ್ ನ ಕಾಸ್ಟ್ ಅರೌಂಡ್ 20 lakhs ಹತ್ರ ಇದೆ. ಸೊ ಇದರಿಂದ ನಾವು ವರ್ಲ್ಡ್ ವೈಡ್ ಅಲ್ಲಿ ಇರುವಂತ ಎಲ್ಲಾ ಮಾರ್ಕೆಟಿನ ಡೇಟಾ ಬೇಸ್ ಅನ್ನ ಕರಿತೀವಿ. ಮಕ್ಕಳು ಈ ಸಿಸ್ಟಮ್ ಅಲ್ಲಿ 4 ಸರ್ಟಿಫಿಕೇಶನ್ ಮಾಡ್ತಾರೆ ವಿತ್ ಫ್ರೀ ಆಫ್ ಕಾಸ್ಟ್, ನಮ್ಮ ಕಾಲೇಜಿಂದ ಕೊಡ್ತಿರುವಂತದ್ದು. ಸ್ನೇಹಿತರೆ, ಯಾರೆಲ್ಲ ಮಾಸ್ಟರ್ಸ್ ಮಾಡಲಿಕ್ಕೆ ಅದರಲ್ಲೂ ಕೂಡ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ನ ಮಾಡಲಿಕ್ಕೆ ಬೆಸ್ಟ್ ಕಾಲೇಜ್ನ ಸರ್ಚ್ ಮಾಡ್ತಾ ಇರ್ತೀರಾ, ಅಂಥವ್ರಿಗೆಲ್ಲ ಈಸಿ ಆಗಲಿ, ಅನುಕೂಲ ಆಗಲಿ, ಹೆಲ್ಪ್ಫುಲ್ ಆಗಲಿ ಅಂತ ಹೇಳಿ ನಾನು ಇವತ್ತು ಬಂದಿದ್ದೀನಿ. ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಳಿ ಇರುವಂಥ IIBS ಕಾಲೇಜ್ ಹೇಗಿದೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಟೂರ್ ಮಾಡ್ತೀನಿ, ಬನ್ನಿ. ನಮ್ಮ ಜೊತೆ ಇವತ್ತು ಪ್ರೊಫೆಸರ್ ಶ್ರೀನಿಧಿ ಸರ್ ಜಾಯ್ನ್ ಆಗ್ತಾರೆ. ಸರ್ ನಮಸ್ತೆ. ನಮಸ್ಕಾರ ಮ್ಯಾಮ್. ಸರ್, ಕಂಪ್ಲೀಟಾಗಿ IIBS ಟೂರ್ ಮಾಡಿಸಿ ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ನನ್ನ ಹೆಸರು ಶ್ರೀನಿಧಿ ಅಂತ. ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ 4 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. IIBS ಅಲ್ಲಿ ಏನೆಲ್ಲ ಕೋರ್ಸ್ ಇದೆ ಸರ್? ಇಲ್ಲಿ PGDM, MBA, UG ಕೋರ್ಸ್ಗಳು ನಾನು ನಡೆಸ್ತಾ ಇದ್ದೀವಿ. ಓಕೆ. ಬೇರೆ ಕಾಲೇಜ್ಗಿಂತ ಈ ಕಾಲೇಜ್ ಏನು ಡಿಫ್ರೆನ್ಸ್ ಸರ್? ತುಂಬ ವಿಷಯದಲ್ಲಿ ಡಿಫ್ರೆನ್ಸೇಷನ್ ಇದೆ. ಸೊ ನೀವು ನೋಡೋದಿದ್ರೆ PGDM ಅನ್ನು ನಾವು 2 ವರ್ಷಗಳ ನಡೆಸ್ತೀವಿ. ಸೊ MBA 4 ಸೆಮಿಸ್ಟ್ರಲ್ಲಿ ನಡೆಯುತ್ತೆ, PGDMಗಳು 6 ಸೆಮಿಸ್ಟ್ರಲ್ಲಿ ನಡೆಯುತ್ತೆ. PGDM ಅನ್ನು ಹೆಚ್ಚಾಗಿ ಪ್ರಾಕ್ಟಿಕಲ್ ಆಗಿ ನಾವು ಟೀಚ್ ಮಾಡ್ತಾ ಹೋಗ್ತೀವಿ. MBA ಥಿಯರಿಟಿಕಲ್ ಪ್ಲಸ್ ಪ್ರಾಕ್ಟಿಕಲಿಟಿ ಇದೆ. ಬಟ್ ಒಂದು ಪ್ರಾಬ್ಲಮ್ ಅಂದರೆ MBA ಟು PGDM ಇಸ್ ಆಟೋನಮಸ್, MBA ಇಸ್ ಆಲ್ಸೋ ಆಟೋನಮಸ್. ಬಟ್ MBAನ ನಾವು ಬೆಂಗಳೂರು ಸಿಟಿ ಯೂನಿವರ್ಸಿಟಿಯಿಂದ ಅಫಿಲಿಯೇಟೆಡ್ ಆಗಿ ಅವರ ಕೆಲವೊಂದು ರೂಲ್ಸ್ಗಳನ್ನು ನಾವು ಫಾಲೋ ಮಾಡ್ತಾ ಹೋಗ್ತಿರ್ತೇವೆ. PGDM ಅಲ್ಲಿ ನೋಡಿದಾಗ ಅರೌಂಡ್ 17 ಸರ್ಟಿಫಿಕೇಶನ್ ಪ್ಲಸ್ 17 ಡಿಫ್ರೆಂಟ್ ಸ್ಪೆಷಲೈಸೇಷನ್ಸ್ ಇವೆ. ಓ ಗ್ರೇಟ್. MBAದಲ್ಲಿ ಕೇವಲ 7 ಸರ್ಟಿಫಿಕೇಶನ್ಸ್ ಫಾರ್ ಸ್ಪೆಷಲೈಸೇಷನ್ಸ್ಗಳು ಇರುವಂಥದ್ದು. ಸೊ ಇಲ್ಲಿ ನಾವು ಡಿಫ್ರೆನ್ಸಿಯೇಷನ್ ನೋಡ್ತಾ ಹೋಗ್ಬೋದು. ಇದು ಮೇನ್ ಎಂಟ್ರಿ ಗೇಟ್ ಇದು. ಸೊ ಒಳಗಡೆ ಹೋಗ್ತಾ ಇದ್ದಾಗೆ ಫಸ್ಟ್ ಫ್ಲೋರಲ್ಲಿ ನಿಮಗೆ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಸಿಗ್ತವೆ, ವೇರಿಯಸ್ ಡಿಪಾರ್ಟ್ಮೆಂಟ್ಗಳು ವರ್ಕ್ ಆಗ್ತಾ ಹೋಗ್ತವೆ. ನೋಡೋಣ ಒಂದು ಬೈ ಒನ್. ಶೂ ಸರ್, ಖಂಡಿತ. ನೀವು ಹೋಗ್ತಾ ಇದ್ದಾಗೆ ಲೆಫ್ಟ್ ಸೈಡಲ್ಲಿ ಫಸ್ಟ್ ಆಗಿ ಸಿಗುವಂಥದ್ದು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಜೊತೆಗೆ HR ಡಿಪಾರ್ಟ್ಮೆಂಟ್ಸ್. ಸೊ ಈ ಡಿಪಾರ್ಟ್ಮೆಂಟ್ಸ್ಗಳು ಅದರದೇ ಆದ ರೋಲ್ ಅನ್ನ ಮಾಡ್ತಾ ಹೋಗ್ತವೆ. 15ರಿಂದ 20 ಜನ ಆಫೀಸ್ ಸ್ಟಾಫ್ಸ್ಗಳಿದ್ದಾರೆ, ಡೆಡಿಕೇಟೆಡ್ ಆಗಿ ಇದೇ ವರ್ಕ್ಗಳಿಗೆ ನೋಡ್ತಾ ಹೋಗ್ತಾರೆ. ಸೊ ಹಾಗೆ ನೀವು ಈ ಕಡೆ ಹೋಗ್ತಿದ್ರೆ ಸೆಮಿನಾರ್ ಹಾಲ್ 1 ಸಿಗತ್ತೆ. ಸೊ ವಿ ಹ್ಯಾವ್ 2 ಸೆಮಿನಾರ್ ಹಾಲ್ಗಳು. ಸೊ ಅದರಲ್ಲಿ ಫಸ್ಟ್ ಸೆಮಿನಾರ್ ಹಾಲ್. ಸೊ ಈ ಸೆಮಿನಾರ್ ಹಾಲ್ಗಳು ಇಂಡಸ್ಟ್ರಿ ಟಾಕ್ಸ್ಗಳಿಗೆ, ಕಾರ್ಪೊರೇಟ್ ಟಾಕ್ಸ್ಗಳಿಗೆ, ಗೆಸ್ಟ್ ಟಾಕ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ಡೆಡಿಕೇಟೆಡ್ ಆಗಿ ಇದನ್ನ ಎಂಗೇಜ್ ಮಾಡ್ತಾ ಹೋಗ್ತೀವಿ. ಆಲ್ರೆಡಿ 1 ಇಂಡಸ್ಟ್ರಿಯಲ್ ಟಾಕ್ ನಡೀತಾ ಇದೆ. ಸೊ ಇದು ಆಕ್ಚುಲಿ ನಮ್ಮ ಫ್ರೆಶ್ ಬ್ಯಾಚ್ ಓರಿಯಂಟೇಷನ್ ನಡೀತಾ ಇದೆ. ಅದರಲ್ಲಿ ನಾವು ಇಂಡಸ್ಟ್ರಿಯಲ್ ಎಕ್ಸ್ಪರ್ಟ್ಸ್ ಅನ್ನ ಕರೆಸಿ ಅವರಿಗೆ ಇಂಡಸ್ಟ್ರಿಯಲ್ ಟೀಚ್ ಬಗ್ಗೆ ನಾವು ಮಾಡ್ತಾ ಹೋಗ್ತದ್ದು. ಸೊ ಹಾಗೆ ಮುಂದೆ ಹೋದ್ರೆ ನಮ್ಮ ಲೆಫ್ಟ್ ಸೈಡ್ ಅಲ್ಲಿ ನಮ್ಮ ಚೇರ್ಮನ್ ಸರ್ ನ ಬೋರ್ಡ್ ರೂಮ್ಸ್ ಅಂಡ್ ಚೇರ್ಮನ್ ಸರ್ ರೂಮ್ಸ್ಗಳು ಸಿಗ್ತವೆ. ಸೊ ಹಾಗೆ ಮುಂದೆ ಬಂದ್ರೆ ನಮಗೆ ಆ ಭಾಗದಲ್ಲಿ ಡೈರೆಕ್ಟರ್ಸ್, ಸೊ ಅಕಾಡೆಮಿಕ್ ಡೈರೆಕ್ಟರ್ಸ್. ಸೊ ಹಿ ಆಲ್ಸೋ ಆಕ್ಟ್ ಆಸ್ ಅ ಪ್ರಿನ್ಸಿಪಲ್ ಫಾರ್ MBA ಡಿಗ್ರಿ. ಸೊ ಇಲ್ಲಿ ಮೆಜಾರಿಟಿ ಆಫ್ ದ ಮೀಟಿಂಗ್ಸ್ಗಳು ರಿಲೇಟೆಡ್ ಟು ಅಕಾಡೆಮಿಕ್ಸ್ಗಳು ನಡೀತಾ ಹೋಗ್ತವೆ. ಸೊ ಹಾಗೆ ಅದ್ರ ಪಕ್ಕದ ಕ್ಯಾಬಿನ್ ನೋಡಿದ್ರೆ ಇದು ನಮ್ಮ ರಿಸೆಪ್ಷನಿಸ್ಟ್. ಸೊ ಯಾವ ಸ್ಟೂಡೆಂಟ್ಸ್ಗಳು ಬೇಕಾದರೂ ಕಾಲೇಜಿನಲ್ಲಿ ಏನಾದರೂ ತೊಂದರೆಗಳಿದ್ರೆ ರಿಲೇಟೆಡ್ ಟು ಅಕಾಡೆಮಿಕ್ಸ್, ಅಡ್ಮಿಷನ್, ಹಾಸ್ಟೆಲ್ಸ್, ಫಸ್ಟ್ ಇಲ್ಲಿ ಬಂದು ಕೌನ್ಸಿಲ್ ತಗೊಂಡು ನೆಕ್ಸ್ಟ್ ಯಾವ ಡಿಪಾರ್ಟ್ಮೆಂಟ್ಗೆ ಬೇಕು ಅಲ್ಲಿಗೆ ಹೋಗ್ತಾ ಇರ್ತಾರೆ. ನೆಕ್ಸ್ಟ್ ಹಾಗೆ ಮುಂದೆ ಹೋಗ್ತಾ ಇದ್ರೆ ಲಾಬಿ ಇದೆ. ಲಾಬಿ ಪಕ್ಕದಲ್ಲಿ ಲೈಬ್ರರಿ,
ಲೈಬ್ರರಿ ನಮ್ದು 2 ಇರುವಂತದ್ದು. ಸೊ ಫಸ್ಟ್ ಫ್ಲೋರ್ ಅಂಡ್ ಲಾಸ್ಟ್ 4th ಫ್ಲೋರ್ ಅಲ್ಲಿ ಇನ್ನೊಂದು ಲೈಬ್ರರಿ ಇದೆ. ಇದನ್ನ ನಾವು ಮೇನ್ ಲೈಬ್ರರಿ ಹೆಚ್ಚಾಗಿ ರೆಫರೆನ್ಸಿಗೋಸ್ಕರ ಯೂಸ್ ಮಾಡ್ತೀವಿ ಈ ಲೈಬ್ರರಿಯನ್ನ. ಸೊ ಇಲ್ಲಿ ಅರೌಂಡ್ 21,000+ ಬುಕ್ಸ್ಗಳಿವೆ, ಮೋರ್ ದನ್ 40 ಜರ್ನಲ್ಸ್ಗಳು ಇವೆ. ಸೊ ಈ ಜರ್ನಲ್ಸ್ಗಳು 15,000 ಜರ್ನಲ್ಸ್ಗಳನ್ನು ನಾವು ಆಕ್ಸೆಸ್ ಮಾಡ್ಬೋದು. ಕಂಟಿನ್ಯೂಸ್ ಡೈಲಿ ನ್ಯೂಸ್ ಪೇಪರ್ ಒಂದು 40 ನ್ಯೂಸ್ ಪೇಪರ್ಸ್ಗಳು ಬರ್ತವೆ, ವೀಕ್ಲಿ ಮ್ಯಾಗಝಿನ್ಸ್ಗಳು ಇವೆ. ಸೊ ಈ ಲೈಬ್ರರಿ ಅಂತ ಫೆಸಿಲಿಟಿ ಸಹ ನಮ್ಮಲ್ಲಿದೆ, ಅದನ್ನು ಯೂಸ್ ಮಾಡ್ತೀವಿ. ನಿಮಗೆ ಒಂದು ವೇಳೆ ರಿಸರ್ಚ್ನ ಮಾಡಬೇಕು, PhD ಆರ್ ಎಲ್ಸ್ MD ಆರ್ ಎಲ್ಸ್ MS, ಸೊ ಇಂಥ ಕೋರ್ಸ್ಗಳಿಗೆ ನಮ್ಮಲ್ಲಿ ರಿಸರ್ಚ್ ಸೆಂಟರ್ ಅಂತ ನಾವು ರೆಕಗ್ನೈಸ್ ಮಾಡ್ಕೊಂಡಿದ್ದೀವಿ. ರಿಸರ್ಚ್ ಸೆಂಟರ್ ಜೊತೆಗೆ ನಾವು ಅವರಿಗೆ ಬೇಕಾಗಿರುವಂಥ ಎಲ್ಲಾ ಸವಲತ್ತುಗಳನ್ನು ಕೊಡ್ತಿದ್ದೇವೆ. ಸೊ ಒಂದು ವೇಳೆ ನೀವು ಬರೆಯುವಂಥ ಆರ್ಟಿಕಲ್ ಜರ್ನಲ್ಸ್ಗಳನ್ನ ನೀವು ಎಷ್ಟು ಅಥೆಂಟಿಕೇಟಿಗೆ ಆಗಿದೆ ಅಂತ ಚೆಕ್ ಮಾಡೋದಕ್ಕೋಸ್ಕರ ನಮ್ಮಲ್ಲಿ ಪ್ಲಾಗರಿಸಮ್ AI ಸಾಫ್ಟ್ವೇರ್ ಅಂತ ಇದೆ. ಸೊ ಇದು ಎಲ್ಲ ಇನ್ಸ್ಟಿಟ್ಯೂಷನ್ಗಳೆಲ್ಲ ವೆರಿ ರೇರೆಸ್ಟ್ ಇನ್ಸ್ಟಿಟ್ಯೂಷನ್ಗಳು ಇದನ್ನ ಫಾಲೋ ಅಪ್ ಮಾಡ್ತವೆ. ನಮ್ಮಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ಗಳು ಎಲ್ಲಾ ಫ್ಯಾಕಲ್ಟೀಸ್ಗಳು ಅದನ್ನ ಇಲ್ಲಿ ಬಂದು ಚೆಕ್ ಮಾಡ್ತಾರೆ. ಒಟ್ಟು 4th ಫ್ಲೋರ್ ಬಿಲ್ಡಿಂಗ್ ನಮ್ದು. ಸೊ ಈ ಕೆಳಗಡೆ ಇನ್ನೊಂದು ಲಾಬಿ ಇದೆ. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ನಾವು ಪ್ಯಾಂಟ್ರಿ ಅಂಡ್ ಫುಡ್ ಕಿಚನ್ ಏರಿಯಾಸ್ ಅಂಡ್ ಪಾರ್ಕಿಂಗ್ ಎಲ್ಲವನ್ನು ಒಟ್ಟಿಗೆ ಒಂದೇ ಸೈಡ್. ಸರ್ IIBS ಯಾವಾಗ ಶುರುವಾಯಿತು, ಹೇಗೆ ಇದು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಆಗಿದ್ದು 2008ಕ್ಕೆ RT ನಗರ್ ಕ್ಯಾಂಪಸ್ ಅಲ್ಲಿ ಸ್ಟಾರ್ಟ್ ಆಗಿರುವಂತದ್ದು. 2016ಕ್ಕೆ ನಾವು ಈ ಕ್ಯಾಂಪಸ್ಗೆ ಬರ್ತೀವಿ. ಸೊ ಈ ಕ್ಯಾಂಪಸ್ಗೆ ಬಂದಾಗ ನಾವು MBA ಮಾತ್ರ ನಡೆಸ್ತಾ ಇದ್ವಿ. ಸೊ 2018ರಲ್ಲಿ ನಮ್ಮ ಫಸ್ಟ್ PGDM ಬ್ಯಾಚ್ ಸ್ಟಾರ್ಟ್ ಆಗತ್ತೆ. ನಂತರ ಈ ವರ್ಷ ನಮ್ಮ PGDM ಫ್ಲಾಗ್ಶಿಪ್ ಅನ್ನುವಂತ ಹೊಸ ಪ್ರೋಗ್ರಾಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಸೊ ಮುಂದಿನ ವರ್ಷ 2027-28ರಲ್ಲಿ ನಾವು ಯೂನಿವರ್ಸಿಟಿ ಆಗಿ ಕನ್ವರ್ಟ್ ಆಗ್ತಾ ಇದ್ದೀವಿ. ಓಕೆ ಸರ್, ಹೊಸ ಕೋರ್ಸ್ ಅಂತ ಹೇಳಿದ್ರೆ ಪ್ರತಿ ವರ್ಷನೂ ಕೂಡ ಹೊಸ ಕೋರ್ಸ್ ಅನ್ನ ಇಂಟ್ರೊಡ್ಯೂಸ್ ಹೊಸ ಮಾಡ್ತಾರೆ, ಹೇಗೆ? ಕೋರ್ಸ್ಗಳು ಇಂಟ್ರೊಡ್ಯೂಸ್ ಮಾಡ್ತೀವಿ, ಹೊಸ ಸರ್ಟಿಫಿಕೇಶನ್ಸ್ ಗಳು ಆಡ್ ಅಪ್ ಮಾಡ್ತೀವಿ, ಹೊಸ ಡಿಪ್ಲೊಮಾ ಕೋರ್ಸ್ ಗಳನ್ನು ಕಂಡುಹಿಡಿತೀವಿ, ಕೆಲವೊಂದು ಸ್ಪೆಷಲೈಸೇಷನ್ ಗಳನ್ನ ಆಡ್ ಅಪ್ ಮಾಡ್ತೀವಿ. ಬೇಸ್ಡ್ ಆನ್ ಇಂಡಸ್ಟ್ರಿ ನೀಡ್ಸ್, ಇಂಡಸ್ಟ್ರಿಗೆ ಹೇಗೆ ಬೇಕೋ ಅದಕ್ಕೆ ತಕ್ಕ ಹಾಗೆ ನಾವು ರೆಡಿ ಆಗ್ತಾ ಹೋಗ್ತೀವಿ. ಸೊ ನಮ್ಮ ವಿಷನ್ ಏನಂದ್ರೆ ಆಕ್ಚುಲಿ ಮಕ್ಕಳನ್ನ ಇಂಡಸ್ಟ್ರಿ ರೆಡಿನೆಸ್ ಆಗಿ ಮಾಡ್ತೀವಿ, ಇಂಡಸ್ಟ್ರಿ ಮೆಟೀರಿಯಲ್ ಆಗಿ ಮಾಡ್ತೀವಿ. ದೇ ಆರ್ ನಾಟ್ ಓನ್ಲಿ ಫಾರ್ ಅಕಾಡೆಮಿಕ್ಸ್, ಸಬ್ಜೆಕ್ಟ್ ಬುಕ್ಕಿಶ್ ಆಗಿ ಇರಲ್ಲ, ಅದಕ್ಕಿಂತ ಹೆಚ್ಚಾಗಿ ನಾವು ಇಂಡಸ್ಟ್ರಿಗೆ ಬೇಕಾಗಿರುವಂತ ಮೆಟೀರಿಯಲ್ ಅನ್ನ ಮಾಡಿಕೊಡ್ತೀವಿ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಇವಾಗಿನ ಸ್ಟಡೀಸ್ ಎಲ್ಲ ಹೇಗಿದೆ ಅಂತ ಹೇಳಿದ್ರೆ ಪುಸ್ತಕದ ಬದನೆಕಾಯಿ ಅಂತ ಹೇಳ್ತಾರಲ್ಲ, ಗಾದೆ ಮತ್ತೆ ಅದೇ ರೀತಿಯಾಗಿ ಸೀಮಿತವಾಗಿದೆ. ಯಾಕೆಂದ್ರೆ ಗ್ರಾಜುಯೇಟ್ ಆಗಿರುತ್ತೆ, ಡಬಲ್ ಡಿಗ್ರಿ ಆಗಿರುತ್ತೆ, ಸರ್ಟಿಫಿಕೇಟ್ ಇರುತ್ತೆ, ಆದ್ರೆ ಅವರಲ್ಲಿ ಸ್ಕಿಲ್ ಇರಲ್ಲ, ಮತ್ತೆ ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಸಾಕಷ್ಟು ಕನ್ಫ್ಯೂಷನ್ ಇರ್ತಾರೆ. ಆ ಕನ್ಫ್ಯೂಷನ್ಗೆಲ್ಲ ಒಂದು ಕ್ಲಾರಿಟಿ ಸಿಕ್ತು. ಅಂದ್ರೆ ನಿಮ್ಮಲ್ಲಿ ಏನಾದ್ರು ಪ್ಲೇಸ್ಮೆಂಟ್ ಏನಾದ್ರು ಮಾಡ್ತೀರಾ, ಹೇಗೆ ಏನು? ಪ್ಲೇಸ್ಮೆಂಟಿಗೋಸ್ಕರ ನಮ್ಮಲ್ಲಿ ಒಂದು ಡೆಡಿಕೇಟೆಡ್ 10 ಜನರ ಒಂದು ಟೀಮ್ ಇದೆ. 10 ಜನ ನಮ್ಮ 750 ಮಕ್ಕಳು. ಸೊ ಒಂದು ವರ್ಷದ 750 ಮಕ್ಕಳು ಮಾಸ್ಟರ್ ಡಿಗ್ರಿಯಲ್ಲಿ ಓದುತ್ತಿರುವಂತ ಮಕ್ಕಳು ಪ್ಲೇಸ್ಮೆಂಟ್ ಮಾಡೋದಕ್ಕೆ 10 ಜನ ಪ್ಲೇಸ್ಮೆಂಟ್ ಆಫೀಸರ್ಸ್ಗಳು ಕೆಲಸ ಮಾಡ್ತಾರೆ. ಸೊ ಇವರ ಕೆಲಸ ಫ್ರಮ್ ದ ಡೇ 1 ಆಫ್ ದ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ ಅಂಡ್ ಆಫ್ಟರ್ ದ ಪ್ಲೇಸ್ಮೆಂಟ್ ಸಹ ಅವರ ಕೆಲಸಗಳು ನಡೀತಾನೆ ಇರ್ತವೆ. ಹಾಗಾದ್ರೆ ಎವ್ರಿ ಇಯರ್ ಪ್ಲೇಸ್ಮೆಂಟ್ ಆಗ್ತಾ ಇರುತ್ತೆ? ಎವ್ರಿ ಇಯರ್ ವಿ ಯೂಸ್ ಟು ಪ್ಲೇಸ್ 100% ಪ್ಲೇಸ್ಮೆಂಟ್ ಅನ್ನು ಕೊಡುವಂತ ಟ್ರ್ಯಾಕ್ ರೆಕಾರ್ಡ್ ಅನ್ನು ನಮ್ಮಲ್ಲಿದೆ. ಸೊ 100% ಪ್ಲೇಸ್ಮೆಂಟ್ ಕೊಡೋದ್ರ ಜೊತೆ ಪ್ಲೇಸ್ಮೆಂಟಿನ ನಂಬರ್ ಆಲ್ಸೋ ಮ್ಯಾಟರ್ಸ್. ನಾವು ಕೊಡುವಂತ ಪ್ಯಾಕೇಜ್ಗಳು ಮೋರ್ ದೆನ್ 7.5 lakhs ಪ್ಯಾಕೇಜ್ ಆಗುತ್ತೆ. 50 per annum 58 lakhs ಗೆ ನಾವು ನಿಲ್ಲಿಸ್ತೀವಿ. ಹೈಯೆಸ್ಟ್ ಪ್ಯಾಕೇಜ್ ನಾವು ಕೊಟ್ಟಿರುವಂತದ್ದು 58 ಲಕ್ಷ. ಓಕೆ 58 ಲಕ್ಷ. ಈ ಕಾಲೇಜಲ್ಲಿ ನಿಮ್ಮ ಮಕ್ಕಳು ಅಥವಾ ನೀವೇನಾದ್ರೂ ಸ್ಟಡಿ ಮಾಡಿದ್ರೆ ಮುಂದೆ ಕೆಲ್ಸಕ್ಕೆ ಅಲ್ಲಿ ಅವಶ್ಯಕತೆ ಇರಲ್ಲ. ಪರ್ ಆನಮ್ ಪ್ರತಿ ವರ್ಷಕ್ಕೆ ನಿಮ್ಗೆ ಮಿನಿಮಮ್ ಅಂದ್ರೂ ಕೂಡ 8 ಲಕ್ಷದಿಂದ ಮ್ಯಾಕ್ಸಿಮಮ್ ಅಂದ್ರೂ ಕೂಡ 58 ಲಕ್ಷದವರೆಗೂ ಇಲ್ಲಿ ಸಂಬಳ ತಗೊಂಡು ಲೈಫ್ ಸೆಟ್ಲ್ ಮಾಡ್ಕೊಂಡಿರೋ ಅಂತ ವಿದ್ಯಾರ್ಥಿಗಳನ್ನ ನಾವಿಲ್ಲಿ ನೋಡ್ಬೋದು. ಇದು ನಮ್ಮ ಪ್ಲೇಸ್ಮೆಂಟ್ ಡೈರೆಕ್ಟರ್ ಚೇಂಬರ್. ಇವರು ನಮ್ಮ ಪ್ಲೇಸ್ಮೆಂಟ್ ಡೈರೆಕ್ಟರ್ ವಿವೇಕ್ ಚಂದ್ರಶೇಖರ್ ಅಂತ. ಸೊ ಹಿ ಇಸ್ ಟು ಟೇಕ್ ಕೇರ್ ಆಫ್ ಅವರ್ ಪ್ಲೇಸ್ಮೆಂಟ್ಸ್. ಸರ್, ಇವಾಗ ಪ್ಲೇಸ್ಮೆಂಟ್ ಸೆಲ್ಲಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ನಡೆಯುತ್ತಲ್ಲ ಸರ್, ಯಾವ ರೀತಿ ನಡೆಯುತ್ತೆ? ಇದುವರೆಗೆ ಎಷ್ಟು ಸ್ಟೂಡೆಂಟ್ ಸೆಲೆಕ್ಷನ್ ಆಗಿದ್ದಾರೆ? ಫಾರ್ ದ ಪಾಸಿಂಗ್ ಔಟ್ ಬ್ಯಾಚ್ ಆಫ್ 2026 ಅಂದ್ರೆ ಈ ವರ್ಷ 26 ಇನ್ನು 2 ತಿಂಗಳಾದ್ಮೇಲೆ ಪಾಸ್ ಆಗ್ತಾರೆ ಹುಡುಗರು. ಅವ್ರದ್ದು ವಿ ಹ್ಯಾವ್ ಕಂಪ್ಲೀಟೆಡ್ 93%. ನೀವು ಕೇಳ್ಬೋದು 7% ಏನಕ್ಕಾಗಿಲ್ಲ ಅಂತ. ಇಟ್ಸ್ ಬಿಕಾಸ್ ಆಫ್ ಸ್ಟೂಡೆಂಟ್ಸ್ ವಿಲ್ ಗೋ ಫಾರ್ ಹೈಯರ್ ಸ್ಟಡೀಸ್. ಅಂದ್ರೆ ಇದಕ್ಕಿಂತ ಹೈಯರ್ ಏನು ಅಂದ್ರೆ PhD ಮಾಡ್ತಾರೆ. ಯಾವೆಲ್ಲ ಕಂಪನಿ ಜೊತೆ ಟೈ ಅಪ್ ಮಾಡ್ಕೊಂಡಿದ್ದೀರಾ ಸರ್? ಇದರಲ್ಲಿ ನಾವು ಸ್ಪೆಷಲೈಸೇಷನ್ ತಕ್ಕಂಗೆ ಟೈಅಪ್ಸ್ ಇರುತ್ತೆ. ಮಾರ್ಕೆಟಿಂಗ್ ಬೇರೆ ಟೈಅಪ್ಸ್, ಫೈನಾನ್ಸಿಗೆ ಬೇರೆ, HR ಬೇರೆ, ಬಿಸ್ನೆಸ್ ಅನಾಲಿಟಿಕ್ಸ್, ಡೇಟಾ ಸೈನ್ಸ್ ಬೇರೆ, SEM ಬೇರೆ. ಓಕೆ, ನಮ್ದ್ರಲ್ಲಿ ಫೈನಾನ್ಸಲ್ಲಿ ತುಂಬ ಜಾಸ್ತಿ ಸ್ಟ್ರೆಂತ್. ಸೊ ಫೈನಾನ್ಸಲ್ಲಿ ಮೇಜರ್ ಹೈರಿಂಗ್ ಕಂಪನಿ ವಿಚ್ ಗಿವ್ಸ್ ತುಂಬ ದೊಡ್ಡ ಸ್ಯಾಲರಿ ಪ್ಯಾಕೇಜ್ ಅಂದರೆ ಇಟ್ಸ್ ಅ ಫಿನ್ಟೆಕ್ ಆರ್ಗನೈಸೇಷನ್ ಔಟ್ ಆಫ್ UK. ಇಟ್ ಇಸ್ ಕಾಲ್ಡ್ ಫಿನಾಸ್ತ್ರ. ಓಕೆ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 13 ಕಂಪನಿಗಳ ಜೊತೆ ಟೈ ಅಪ್ ಆಗಿದ್ದೀರಾ. ಅದು ಈ ಮಂತ್ಗೆ ಮಾತ್ರ ಮೇಡಮ್. ಅಂದ್ರೆ ಪ್ರತಿ ಮಂತ್ ಚೇಂಜಸ್ ಆಗ್ತಾ ಇರುತ್ತೆ. ಇದು ಆಕ್ಚುಲಿ ನಮ್ದು ಪ್ಲೇಸ್ಮೆಂಟ್ ಅಸಿಸ್ಟೆಂಟ್ ಸೆಲ್. ಇದು ಓಕೆ, 10 ಜನ ನಮ್ ಜೊತೆ ವರ್ಕ್ ಮಾಡ್ತಾರೆ.
10 ಮೆಂಬರ್ಸ್ ಸರ್? ಮೇಡಮ್ ಓದೋದೇನೆ ಎಲ್ಲ ಓದ್ತಾರೆ, ಪಾಸ್ಡ್ ಔಟು ಆಗ್ತಾರೆ, ಅದ್ರ ರೆಕ್ರೂಟ್ಮೆಂಟ್ ಇದೆಯಲ್ಲ ಅದು ದೊಡ್ಡ ಚಾಲೆಂಜು. ಅದರಲ್ಲೂ ಕೂಡ ನೀವು ರೆಕ್ರೂಟ್ಮೆಂಟ್ ಸೆಲೆಕ್ಷನ್ ಮಾಡ್ತಿರಲ್ಲ, ನಿಮಗೆ ಬಿಗ್ ಟಾಸ್ಕ್, ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ? ಅದೇನು ತುಂಬಾ ನಿಜ. ಅಂದರೆ ಈಗ ರೆಕ್ರೂಟ್ಮೆಂಟ್ ನಮಗೊಂದು ದೊಡ್ಡ ಟಾಸ್ಕೆ. ಬಟ್ ಏನಂತಾರೆ ಅಂದರೆ ಡಿಗ್ರಿ ಬಂದು ಒಂದು ಫೌಂಡೇಶನ್ ಅಂತಾರೆ, ಬಟ್ ಆ ಸ್ಕಿಲ್ ಸೆಟ್ ಈಚ್ ಸ್ಟೂಡೆಂಟ್ ಇರುತ್ತಲ್ವಾ, ಅದೇ ಎಲ್ಲದಕ್ಕೂ ಮ್ಯಾಟರ್ ಆಗೋದು. ಸೊ ನಾವು ಈಚ್ ಸ್ಟೂಡೆಂಟ್ಗೆ ಟ್ರೈನ್ ಮಾಡ್ತೀವಿ, ಅವ್ರ ಸ್ಕಿಲ್ ಸೆಟ್ ಇರುತ್ತಾ ಇಲ್ವಾ ಅಂತ ನಾವು ಟ್ರೈನ್ ಮಾಡಿ ಆ ಕಂಪನಿಗೆ ಯಾವ ಸ್ಕಿಲ್ ಬೇಕೋ ಅಂಥದ್ದು ರೀತಿಯಲ್ಲಿ ನಾವು ಟ್ರೈನ್ ಮಾಡಿ ಆ ಸ್ಟೂಡೆಂಟ್ಸ್ನ ಪ್ಲೇಸ್ ಮಾಡ್ತೀವಿ. ಮೇಡಮ್ ಪ್ಲೇಸ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಗಳೆಲ್ಲ ಹೇಗೆಲ್ಲ ಕಂಡಕ್ಟ್ ಮಾಡ್ತೀರಾ? ಯೂಶ್ವಲಿ ಬೇರೆ ಕಾಲೇಜ್ಗಳಲ್ಲಿ ಡಿಫ್ರೆಂಟಾಗಿ ಸರ್ಟಿಫಿಕೇಷನ್ ಕೋರ್ಸ್ನ ಕೊಡ್ತಾರೆ. ಅದೇ ರೀತಿಲಿ IIBS ಅಲ್ಲಿ ನಾವು ತುಂಬ ಡಿಫ್ರೆಂಟಾಗಿ ಸರ್ಟಿಫಿಕೇಷನ್ ಕೋರ್ಸ್ನ ಇಂಟ್ರಡ್ಯೂಸ್ ಮಾಡಿದ್ದೀವಿ. ಬೇಸ್ಡ್ ಆನ್ ದಿ ಸ್ಪೆಷಲೈಸೇಷನ್ ಆಗಿರುತ್ತೆ. ಫಿನಾನ್ಸ್ಗೆ ಸರ್ಟನ್ ಸ್ಪೆಷಲೈಸೇಷನ್ ಇರುತ್ತೆ, SAP FICO ಕೊಡ್ತೀವಿ, ಹಾಗೆ ಮಾರ್ಕೆಟಿಂಗ್ಗೆ MD ಕೊಡ್ತೀವಿ, ಆಪ್ರೇಷನ್ಗೆ ಬೇರೆ ಸರ್ಟಿಫಿಕೇಷನ್ ಕೊಡ್ತೀವಿ, NISM ಸರ್ಟಿಫಿಕೇಟ್ ಇರುತ್ತೆ, ಹಾಗೆ ಕಂಪ್ನಿ ಬೇಸ್ಡ್ ಟ್ರೈನಿಂಗ್ ಇರುತ್ತೆ. ಫಾರ್ ಎಕ್ಸಾಂಪಲ್ ವಿ ಆರ್ ಟೈಡ್ ಅಪ್ ವಿತ್ KPMG, EY, ಈ ಥರ ಸೋ ಮೆನಿ ಬ್ರ್ಯಾಂಡೆಡ್ ಕಂಪನೀಸ್ ಜೊತೆಗೆ ಟೈ ಅಪ್ ಆಗಿದ್ದೀವಿ. ಬೇಸ್ಡ್ ಆನ್ ಅವ್ರ ರಿಕ್ವೈರ್ಮೆಂಟ್ ಏನಿರುತ್ತೆ ಅವರಿಂದ ನಾವು ಒಂದು ಡಿಸ್ಕ್ರಿಪ್ಷನ್ನ ತೊಗೊಂಡು ನಮ್ಮ ಸ್ಟೂಡೆಂಟ್ನ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಪ್ರೆಪ್ ಮಾಡಿ ಇಂಟರ್ವ್ಯೂಗೆ ನಾವು ಪ್ರೊಸೆಸ್ನ ಮಾಡ್ತೀವಿ. ಸೊ ಆವಾಗ ಸ್ಟೂಡೆಂಟ್ಗೆ ಕ್ಲಿಯರ್ ಪಿಕ್ಚರ್ ಇರುತ್ತೆ, ಯಾವ ರೋಲ್ಗೆ ಅವರು ಒಂದು ಇಂಟರ್ವ್ಯೂನ ಕೊಡಬೇಕು ಮತ್ತು ಸ್ಯಾಲ್ರಿ ಬೇಸ್ಡ್ ಏನೇನಿರುತ್ತೆ ಅಂತ. ಸೊ ಸ್ಟೂಡೆಂಟ್ ಈಸಿಯಾಗಿ ಆ ಒಂದು ಇಂಟರ್ವ್ಯೂನ ಕ್ಲಿಯರ್ ಮಾಡ್ತಾರೆ. ಬನ್ನಿ ಮೇಡಮ್, ನಮ್ಮ ಲೈಬ್ರರಿ, ಲ್ಯಾಬ್ ಮತ್ತು ನಮ್ಮ ಕೆಫೆನ ತೋರಿಸೋಣ. ನಾವು ಬಂದಿರೋದು ಲೈಬ್ರರಿ ಮೇಡಮ್, ಲೈಬ್ರರಿ ಆ್ಯಂಡ್ ರೀಡಿಂಗ್ ರೂಮ್ ಇದು. ಸೊ ನಿಮಗೆ ಇಲ್ಲಿ ಅರೌಂಡ್ 22,000 ಲೈಬ್ರರಿ ಬುಕ್ಸ್ಗಳು, ಅರೌಂಡ್ 30+ ಜರ್ನಲ್ಸ್ಗಳು, ಜೊತೆಗೆ ರೆಫರೆನ್ಸ್ ಬುಕ್ಸ್ಗಳು, ಪ್ಲಸ್ ಕೆಲವೊಂದು ಜರ್ನಲ್ ಆಕ್ಸೆಸ್, ಹಾಗೆ ಕೆಲವೊಂದು ಸಾಫ್ಟ್ವೇರ್ಗಳನ್ನು ನಾವಿಲ್ಲಿ ಕೊಡ್ತೀವಿ. ಸೊ ಅದನ್ನ ಟ್ರೈನಿಂಗ್ ತೊಗೊಂಬಿಡು. ಸೊ ನೋಡಿ ಅಲ್ಲಿ ಹುಡುಗ ಒಬ್ಬ ಟ್ರೈನಿಂಗ್ ತೊಗೊತಿದ್ದಾನೆ, ಬ್ಲೂಮ್ಬರ್ಗ್ ಟರ್ಮಿನಲ್ ಅಂತ ಸಾಫ್ಟ್ವೇರ್ ಅದು. ಸೊ ಈ ಸಿಸ್ಟಮ್ ಎಲ್ಲ ಕಾಲೇಜ್ಗಳಲ್ಲೂ ಸಿಗಲ್ಲ ನಿಮಗೆ. ಈ ಸಿಸ್ಟಮ್ನ ಕಾಸ್ಟ್ ಅರೌಂಡ್ 20 lakhs ಹತ್ರ ಇದೆ. ಪರ್ ಮಂತ್ ನಾವು 22,000 ರೂಪಾಯಿ ಈ ಒಂದು ಸಿಸ್ಟಮ್ಗೆ ನಾವು ಫೀಸನ್ನು ಕಟ್ತಾ ಹೋಗ್ತೀವಿ. ಸೊ ಇದರಿಂದ ನಾವು ವರ್ಲ್ಡ್ ವೈಡಲ್ಲಿರುವಂಥ ಎಲ್ಲ ಮಾರ್ಕೆಟಿನ ಡೇಟಾ ಬೇಸನ್ನು ಕರಿತೀವಿ. ಮಕ್ಕಳು ಈ ಸಿಸ್ಟಮಲ್ಲಿ 4 ಸರ್ಟಿಫಿಕೇಶನ್ ಮಾಡ್ತಾರೆ ವಿತ್ ಫ್ರೀ ಆಫ್ ಕಾಸ್ಟ್, ನಮ್ಮ ಕಾಲೇಜಿಂದ ಕೊಡ್ತಿರುವಂಥದ್ದು. ಸೊ ಹಾಗೆ ಆ ಭಾಗದಲ್ಲಿ ಇದೇ ಥರ ಒಂದು 10 ಸಿಸ್ಟಮ್ಸ್ಗಳಿವೆ. ಮಕ್ಕಳುಗಳು ಹೇಗೆ ಬೇಕು ಹಾಗೆ ಅದನ್ನು ಯೂಸ್ ಮಾಡ್ಕೊಬೋದು ಬೇಸ್ಡ್ ಆನ್ ದೇರ್ ಕನ್ವೀನಿಯನ್ಸ್. ಇದು ಜರ್ನಲ್ ಸೆಕ್ಷನ್ಸ್ಗಳು. ಸೊ ಜರ್ನಲ್ ಸೆಕ್ಷನ್ಸ್ಗಳು ಯಾಕೆ ಇಟ್ಟಿದ್ದೀವಿ ಅಂದರೆ ಅಕಾಡೆಮಿಕ್ಸ್ ಜೊತೆ ನಾವು ರಿಸರ್ಚನ್ನು ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ನಾವು ರಿಸರ್ಚ್ ಸೆಂಟರ್ ಆಗಿದ್ದೀವಿ, PhD ಅನ್ನು ಮಾಡ್ಬೋದು ನಮ್ಮಲ್ಲಿ ಬಂದು. 10 ಜನ ರಿಸರ್ಚ್ ಗೈಡ್ ಅಂತ ನಮ್ಮಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ಸೊ ಅವ್ರ ಅಂಡರ್ಲಿ ನೀವು PhD ಮಾಡುವಾಗ ಇಂಥ ಜರ್ನಲ್ಸ್ಗಳ ಅವಶ್ಯಕತೆ ತುಂಬ ಇರ್ತವೆ. ನಿಮ್ಮ PhD ಅನ್ನು ಮುಂದೆ ಹೋಗೋದಕ್ಕೆ, ಅಥವಾ ರಿವ್ಯೂ ಆಫ್ ಲಿಟ್ರೇಚರ್ ಅನ್ನು ಮಾಡೋದಕ್ಕೆ, ಅಥವಾ ರಿಸರ್ಚ್ ಅನ್ನು ಹೇಗೆ ನಾವು ಬಿಲ್ಡಪ್ ಮಾಡಬೇಕಂತ. ಅಂದ್ರೆ ಇಲ್ಲಿರೋಂಥ ಸ್ಟೂಡೆಂಟ್ ಅನ್ನು ಕೂಡ ರಿಸರ್ಚ್ ಆರ್ಟಿಕಲ್ ಬರೀಬಹುದು. ನಮ್ಮಲ್ಲಿ ಮ್ಯಾಂಡೇಟರಿ ಆಗಿ ಸ್ಟೂಡೆಂಟ್ಸ್ಗಳು ಒಂದು ರಿಸರ್ಚ್ ಆರ್ಟಿಕಲ್ ಅನ್ನ ಕಾಲೇಜು ಮುಗಿಯೋದ್ರೊಳಗೆ ಒಂದು ಪಬ್ಲಿಷ್ ಮಾಡಿ ಹೋಗ್ತಾರೆ. ಸರ್ ಇಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ, ಅಡ್ವಾನ್ಸ್ ಸಾಫ್ಟ್ವೇರ್ ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀರಾ. ಸರ್ ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲ ಹೇಗೆ ಸರ್? ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಸ್ ಏನಾದ್ರು ನಡೆಯುತ್ತಾ? ಪರ್ಸನಾಲಿಟಿ ಡೆವಲಪ್ಮೆಂಟ್ಗೋಸ್ಕರ ನಾವು ಓರಿಯಂಟೇಷನ್ ಅನ್ನು ಸ್ಟಾರ್ಟ್ ಮಾಡ್ತೀವಿ. ಕಮ್ಯುನಿಕೇಶನ್ಸ್ ಇದೆ, ಕಮ್ಯುನಿಕೇಶನ್ ಫ್ಯಾಕಲ್ಟೀಸ್ಗಳು 4 ಜನ ನಮ್ಮ ಜೊತೆ ವರ್ಕ್ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಫಿನಿಶಿಂಗ್ ಸ್ಕೂಲ್ ಅಂತ ಒಂದು ಚೇರ್ಮನ್ ಸರ್ ಅನ್ನ ಬ್ರೈನ್ ಐಡಿಯಾಲಜಿ, ಸೊ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಈ ಫಿನಿಶಿಂಗ್ ಸ್ಕೂಲ್ ಏನು ಮಾಡುತ್ತೆ ಅಂದರೆ 45 ಡಿಫ್ರೆಂಟ್ ಕೈಂಡ್ ಆಫ್ ಸರ್ಟಿಫಿಕೇಶನ್ ಕೋರ್ಸ್ಗಳನ್ನು ನಾವು ಮಾಡ್ತೀವಿ. ಮಕ್ಕಳನ್ನು ಟಾರ್ಗೆಟ್ ಮಾಡಿ ಯಾವ ಮಕ್ಕಳಿಗೆ ಯಾವ ಸ್ಕಿಲ್ ಬೇಕು, ಯಾವ ರೀತಿ ಅವರನ್ನ ಬ್ರೈನ್ ಚೈಲ್ಡ್ ಅನ್ನು ಹೇಗೆ ಡೆವಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಕೆಲಸ ಮಾಡ್ತಾ ಹೋಗ್ತೀವಿ. ಸರ್ ಇಲ್ಲಿ ಓದೋರು ಏನಾದ್ರು ಎಂಟರ್ಪ್ರನರ್ ಆಗಿ ಇದಾರೆ ಸರ್? ನಮಗೆ ವರ್ಷದಲ್ಲಿ 2 ಅಥವಾ 3 ಎಂಟರ್ಪ್ರಿನರ್ಸ್ಗಳು ಸಿಗ್ತಾರೆ. ಸೊ ಫ್ರಮ್ ದ ಸ್ಕ್ರಾಚ್ ಲೆವೆಲಿನ ಎಂಟರ್ಪ್ರಿನರ್ಸ್. ಕೆಲವೊಂದು ಜನ ಅವರ ಪೇರೆಂಟ್ಸ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ, ಅವ್ರನ್ನ ನಾವು ಎಂಟರ್ಪ್ರಿನರ್ ಅಂತ ಹೇಳೋದಕ್ಕಾಗಲ್ಲ. ಸೊ ವರ್ಷಕ್ಕೆ 1, 2 ಅಥವಾ 3 ನಾವು ಕನ್ವರ್ಷನ್ಸ್ ರೇಟನ್ನು ನೋಡ್ತಾ ಇರ್ತೀವಿ ಎಂಟರ್ಪ್ರಿನರ್ಶಿಪ್ಸಲ್ಲಿ. ಇಲ್ಲಿ ಬರುವಂಥ ಹೆಚ್ಚು ಮಕ್ಕಳು ಪ್ಲೇಸ್ಮೆಂಟಿಗೋಸ್ಕರನೇ ಬರ್ತಾರೆ. ಸೊ ಪ್ಲೇಸ್ಮೆಂಟ್ ಇಸ್ ದೇರ್ ಲಾಸ್ಟ್ ಅಜೆಂಡಾ. ನಾವು ಬೆಂಗಳೂರಲ್ಲಿ ನೋಡಿದಾಗ ಟಾಪ್ ರಿಯಲ್ ಎಸ್ಟೇಟ್ ಕಂಪನೀಸ್ ಲೈಕ್ ನೋ ಬ್ರೋಕರ್ಸ್ ಥರ ಇರುವಂಥ ಸರ್ಚ್ ಹೋಮ್ಸ್, ಇದರ ಸ್ಟಾರ್ಟಪ್ ಓನರ್ಸ್ಗಳು ನಮ್ಮ IIBS ಕಾಲೇಜ್ ವಿದ್ಯಾರ್ಥಿಗಳು. ಸೊ ಹಾಗೆ ಕೆಲವೊಂದು ಸ್ಟಾರ್ಟಪ್ಸ್ಗಳಿವೆ. ಕೆಲವೊಂದು ನಮ್ಮ ಕಾಲೇಜಿನ ಸ್ಟೂಡೆಂಟ್ಸ್ಗಳು ತುಂಬ ಹೈಯರ್ ಪೊಸಿಷನಲ್ಲಿ MDಗಳು, CEO ಗಳು ಅಥವಾ ವೈಸ್ ಪ್ರೆಸಿಡೆಂಟ್ಗಳು ಆಗಿ ಕೆಲವು ವರ್ಕ್ ಮಾಡ್ತಿರುವಂಥದ್ದು ನಾವು ನೋಡ್ಬೋದು. ನಾವು ರಾಮನಗರದಲ್ಲಿರುವಂಥ ರಾಕ್ ಕ್ಲೈಂಬಿಂಗ್ ಅಲ್ಲಿ ಕರ್ಕೊಂಡೋಗಿ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಮಾಡಿಸ್ತೀವಿ. ಈ ಆ್ಯಕ್ಟಿವಿಟಿ ಯಾಕೆ ಮಾಡಿಸೋದಂದರೆ ಮಕ್ಕಳು ಬೋರ್ ಆಗಬಾರ್ದು.
ಮನೆ ಬಿಟ್ಟು ಬಂದಿರ್ತಾರೆ 1 ತಿಂಗಳು, ಸೊ ಹೊಸದಾಗಿ ಸೆಟ್ ಆಗಬೇಕು ಈ ಅಟ್ಮಾಸ್ಫಿಯರ್ಗೆ ಅನ್ನೋಕ್ಕೋಸ್ಕರ ಆ ಕಡೆ ಕರ್ಕೊಂಡೋಗಿ ಅವ್ರನ್ನ ರೆಡಿ ಮಾಡಿಸ್ತೀವಿ. ಸೊ ಅದ್ರ ಜೊತೆಗೆ ಎವ್ರಿ ಸ್ಯಾಟರ್ಡೇಸ್ ಓರಿಯೆಂಟೇಷನ್ ಪ್ರೋಗ್ರಾಮಲ್ಲಿ ನಾವು ಔಟ್ರೀಚ್ ಪ್ರೋಗ್ರಾಮನ್ನು ಮಾಡ್ತೀವಿ. ಅಂದರೆ ಬ್ಯಾಂಗ್ಳೂರಿನೆಲ್ಲ ಇರುವಂಥ ಎಂಥ ಪ್ಲೇಸ್ಗಳನ್ನು ನಾವು ಪರಿಚಯ ಮಾಡ್ತೀವಿ. ಸೊ ಅದ್ರ ಜೊತೆ ನಂದಿ ಹಿಲ್ಸ್ ಕರ್ಕೊಂಡು ಹೋಗ್ತೀವಿ, ಇಶಾ ಫೌಂಡೇಶನ್ ಕರ್ಕೊಂಡು ಹೋಗ್ತೀವಿ, ಪಿರಾಮಿಡ್ ವ್ಯಾಲಿ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಕರ್ಕೊಂಡೋಗಿ ಮಕ್ಕಳಿಗೆ ರಿಫ್ರೆಶ್ಮೆಂಟ್, ಅಕಾಡೆಮಿಕ್ಸ್ ಜೊತೆ ಇದು ಒಂದು ಹೊಸದಾಗಿ ಇರಲಿ ಅಂತ ನಾವು ಅವರಿಗೆ ಹೇಳ್ಕೊಡ್ತೀವಿ. ಸರ್ ಕರಿಕ್ಯುಲಮ್ ಆಕ್ಟಿವಿಟೀಸ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ಟೀಚಿಂಗ್ ಮೆಥಡಾಲಜಿ ಎಲ್ಲ ಹೇಗಿರುತ್ತೆ ಸರ್? ನಮ್ಮದು ಟೀಚಿಂಗ್ ಮೆಥಡಲ್ಲಿ 60+40. ಸೊ ಏನು 60 ಅಂದರೆ 60 ಅಕಾಡೆಮಿಕ್ಸ್, 40 ಇಂಡಸ್ಟ್ರಿ. ಸೊ ಪ್ರೊಫೆಸರ್ ಇನ್ ಪ್ರಾಕ್ಟೀಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ನಾವು ಅಡಾಪ್ಟ್ ಮಾಡಿದ್ದೀವಿ. ಎವ್ರಿ ಮಂತ್ ಒಂದು ಇಂಡಸ್ಟ್ರಿಯನ್ನು ವಿಸಿಟ್ ಮಾಡಿಸ್ತೀವಿ. ಜಸ್ಟ್ ಒಂದು ಟೂರ್ ಅಲ್ಲ ಅದು. ದೇ ನೀಡ್ ಟು ರೈಟ್ ಅ ಕೇಸ್. ಒಂದು ಕೇಸನ್ನು ರೆಡಿ ಮಾಡಬೇಕು. ಕೇಸ್ ರೆಡಿ ಮಾಡಿ ರಿಪೋರ್ಟ್ ಮಾಡಿ ಪಬ್ಲಿಷ್ ಮಾಡಬೇಕಾಗತ್ತೆ. ಸೊ ಅವರು ಇಂಡಸ್ಟ್ರಿ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಅವರು ಸ್ಟಡಿ ಮಾಡ್ತಾರೆ. ಏನು ಲೂಪೋಲ್ಸ್ ಇದೆ, ಹೇಗೆ ಮೆಟೀರಿಯಲ್ ಪ್ರೊಡಕ್ಷನ್ ಆಗುತ್ತೆ ಅಥವಾ ಪ್ಯಾಕಿಂಗ್ ಆಗುತ್ತೆ ಅಥವಾ ಪ್ರೊಸೆಸಿಂಗ್ ಆಗುತ್ತೆ, ಸೋರ್ಸಿಂಗ್ ಹೇಗಾಗುತ್ತೆ. ಸೊ ಎಲ್ಲದನ್ನು ನೋಡಿ ಅವರು ಬಂದು ರಿಪೋರ್ಟ್ ಮಾಡಿ ಅವರನ್ನು ಪಬ್ಲಿಷ್ ಮಾಡಬೇಕಾಗತ್ತೆ. ಸೊ ಈ ಪ್ರೊಸೆಸನ್ನು ನಾವು ಇಂಡಸ್ಟ್ರಿಯಲ್ ವಿಸಿಟಲ್ಲಿ ಮಾಡ್ತೀವಿ. ಇದನ್ನು ನಾವು ಇಂಡಸ್ಟ್ರಿಯಲ್ ವಿಸಿಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ ಹೇಳ್ತೀವಿ. ಇಂಟರ್ನ್ಶಿಪ್ ಎಲ್ಲ ಹೇಗೆ ಸರ್? ಇಂಟರ್ನ್ಶಿಪ್ ಅಂತ ಹೇಳಿದಾಗ ಬೇರೆ ಬೇರೆ ಇಂಟರ್ನ್ಶಿಪ್ಸ್ಗೆ ಇಲ್ಲಿ 2 ಡಿಫ್ರೆಂಟ್ ವೆರೈಟೀಸಲ್ಲಿ ನೋಡ್ತೀವಿ. MBA ಆಫ್ಟರ್ 3rd ಸೆಮಿಸ್ಟರ್ ಅವರು ಹೋಗ್ತಾರೆ. PGDM ಅಲ್ಲಿ ಆಫ್ಟರ್ 3rd ಟ್ರೈಮಿಸ್ಟರಲ್ಲಿ ಹೋಗ್ತಾರೆ. ಸೊ ಇದು ಪೇಯ್ಡ್ ಇಂಟರ್ನ್ಶಿಪ್ ಆಗಿರುತ್ತೆ. ಫ್ರೀ ಇಂಟರ್ನ್ಶಿಪ್ಸ್ ಅಲ್ಲ, ಪೇಯ್ಡ್ ಇಂಟರ್ನ್ಶಿಪ್ಸ್. ಸೊ ಪೇಯ್ಡ್ ಇಂಟರ್ನ್ಶಿಪ್ಸ್ ಏನಂದರೆ 10, 15, 30, 45 ಸಾವಿರದಷ್ಟು ಇಂಟರ್ನ್ಶಿಪ್ಸ್ ಪರ್ ಮಂತ್ ತೊಗೊತಾರೆ ವಿದ್ಯಾರ್ಥಿಗಳು. ಸೊ ಆ ಇಂಟರ್ನ್ಶಿಪ್ಸ್ಗಳು ಹೆಚ್ಚಾಗಿ PPO ಆಗಿ ಕನ್ವರ್ಟ್ ಆಗುತ್ತೆ. ಪ್ರೀ ಪ್ಲೇಸ್ಮೆಂಟ್ ಆಫರ್ ಅಂತಾರೆ, ಅದೇ ಜಾಬ್ ಆಗಿ ಕನ್ವರ್ಟ್ ಆಗುವಂಥದ್ದು. ಸೊ ಈ ರೀತಿ ಪ್ರೊಸೆಸ್ಗಳು ಆಗ್ತವೆ. ಸೊ ಇದನ್ನು ನಾವು ಇಂಟರ್ನ್ಶಿಪ್ಸನ್ನು ನಮ್ಮಿಂದನೇ ನಾವು ಕೊಡ್ತೀವಿ. ಮತ್ತು ಕಾಲೇಜ್ಗಳಲ್ಲಿ ಕೆಲವೊಂದು ಇಂಡಸ್ಟ್ರೀಸ್ಗಳು ಅಪ್ರೋಚ್ ಮಾಡ್ತೇವೆ, ನಮ್ಮ ಇಂಟರ್ನ್ಶಿಪ್ ಟೈಮ್ ಇದು, ಸೊ ನಿಮ್ಮಲ್ಲಿ ಯಾವ್ದಾದ್ರು ವಿದ್ಯಾರ್ಥಿಗಳಿದ್ದರೆ ನಮ್ಮಲ್ಲಿ ಕೊಡಿ, ಸೊ ನಾವು ತೊಗೊಳ್ಳುವಂಥದ್ದು. ಸೊ ಪ್ರೊಸೆಸ್ಸಿಗೆ ನಮ್ಮ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ ಹೆಲ್ಪ್ ಮಾಡಿ ಕೊಡ್ತೇವೆ. ಸೊ ಆ ಟೈಮ್ನಲ್ಲಿ ವಿದ್ಯಾರ್ಥಿಗಳು ಅಪ್ಲೈ ಮಾಡಬೇಕು, ಇಂಟರ್ವ್ಯೂಗಳನ್ನು ಫೇಸ್ ಮಾಡಬೇಕು, ಅವ್ರು ಅದರಿಂದ ಸೆಲೆಕ್ಷನ್ ಆಗುವಂಥದ್ದು ಇರ್ತವೆ. ಅಂದರೆ ಸ್ಟಡಿ ಜೊತೆಗೆ ಇಂಟರ್ನ್ಶಿಪ್ ಮಾಡ್ತಾ ಅರ್ನ್ ಮಾಡಿ ಒಂದು ಗ್ಯಾರಂಟಿ ಸಿಗುತ್ತೆ ಅವ್ರಿಗೆ. 1 ವರ್ಷ ಮಾತ್ರ ಕರೆಕ್ಟಾಗಿ ನೀವು ಓದ್ತೀರಾ. 1 ವರ್ಷದ ನಂತರ ನೀವು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋದಕ್ಕೆ ರೆಡಿಯಾಗಿರ್ತೀರಾ. ನೀವು ಅರ್ನ್ ಆ್ಯಂಡ್ ಲರ್ನ್ ಈ ಪ್ರೊಸೆಸ್ಗಳು ನಡೀತಾ ಹೋಗ್ತವೆ. ಸರ್ ಈ ಲ್ಯಾಬ್ ಸೆಷನಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ಮಾಡ್ತೀರಾ? ಲ್ಯಾಬಿನ ಸ್ಪೆಷಾಲಿಟಿ ಏನು? ಅಂದರೆ ಬೇರೆ ಅಡ್ವಾನ್ಸ್ ಏನಾದ್ರು ಸಾಫ್ಟ್ವೇರ್ ಇಂಟ್ರೊಡ್ಯೂಸ್ ಮಾಡಿದ್ದೀರಾ? ಮೇಡಮ್, ಈ ಲ್ಯಾಬು 120 ಸಿಸ್ಟಮ್ ಇದೆ. 120 ಮಕ್ಕಳು ಇಲ್ಲಿ ಬಂದು ಸಿಸ್ಟಮನ್ನು ಯೂಸ್ ಮಾಡ್ಬೋದು. ಸಿಸ್ಟಮ್ ಯೂಸ್ ಮಾಡೋದಂದರೆ ನಾವು ಇಲ್ಲಿ ಪೈಥಾನ್, ಪವರ್ BI, SQL, ಟ್ಯಾಬ್ಲೂ, ಸ್ಯಾಪಲ್ಲಿ 4 ವೆರೈಟೀಸನ್ನು ನಾವು ಟೀಚ್ ಮಾಡ್ತಿದ್ವಿ ಎಟ್ ಪ್ರೆಸೆಂಟ್. ಸ್ಯಾಪ್ ಫಿಕೋ, ಸ್ಯಾಪ್ SD, ಸ್ಯಾಪ್ MM, ಸ್ಯಾಪ್ SCM. ಸೊ ಇವೆಲ್ಲ ಕೋರ್ಸ್ಗಳನ್ನು ನಾವು ಇಲ್ಲೇ ಟ್ರೈನ್ ಮಾಡ್ತೀವಿ. ಇದು ಒಂದೇ ಲ್ಯಾಬ್ ಅಲ್ಲ, ಇದು ಬಿಟ್ಟು ಇನ್ನೊಂದು ಲ್ಯಾಬ್ ಇದೆ ಫಸ್ಟ್ ಫ್ಲೋರಲ್ಲಿ, ಸೇಮ್ ಇದೇ ಥರ ಲ್ಯಾಬ್ಗಳಲ್ಲಿ ಅಲ್ಲೂ ಟ್ರೈನಿಂಗ್ ಆಗ್ತವೆ. ಸೊ ಅದಲ್ಲದೆ ಎಕ್ಸಾಮಿನೇಷನ್ಸ್ಗಳು ಇಲ್ಲೇ ಆಗ್ತವೆ. ಇನ್ನು ಫರ್ದರ್ ಡೇಸ್ಗಳಲ್ಲಿ ನಾವು NPTEL ಎಕ್ಸಾಮ್ಸ್ಗಳನ್ನು ನಾವು ಇಲ್ಲೇ ಕಂಡಕ್ಟ್ ಮಾಡ್ತೀವಿ. ಸರ್ ಹಾಗಾದರೆ ಇಷ್ಟೊಂದೆಲ್ಲ ಸ್ಟಡೀಸ್ ಎಲ್ಲ ಅವ್ರಿಗೆ ಮಾಡಿಸ್ಬೇಕು ಅಂತ ಹೇಳಿದರೆ ಎಷ್ಟು ಜನ ರಿಸೋರ್ಸ್ ಪರ್ಸನ್ ಇಲ್ಲಿ ವರ್ಕ್ ಮಾಡ್ತಾರೆ? ಫ್ಯಾಕಲ್ಟೀಸ್ ಎಲ್ಲ ಎಷ್ಟಿದ್ದಾರೆ ಸರ್? ನಮ್ಮಲ್ಲಿ 54 ಪರ್ಮನೆಂಟ್ ಫ್ಯಾಕಲ್ಟೀಸ್ಗಳಿದ್ದಾರೆ. ಸೊ ನಾನು ಹಾಗೆ ಹೇಳಿದಾಗೆ 60-40 ಅಂತ. 60 ಮೀನ್ಸ್ 54 ಜನ ಪರ್ಮನೆಂಟ್ ಫ್ಯಾಕಲ್ಟೀಸ್ಗಳು, ಅದ್ರ ಜೊತೆ ಸ್ವಲ್ಪ ವಿಸಿಟಿಂಗ್ ಫ್ಯಾಕಲ್ಟೀಸ್ಗಳು, ಅದ್ರ ಜೊತೆ ಸ್ವಲ್ಪ ಟೆಂಪ್ರವರಿ ಫ್ಯಾಕಲ್ಟೀಸ್ಗಳು. ಸೊ ಇಷ್ಟು ಜನ ನಮ್ಮ ಜೊತೆ ಅರೌಂಡ್ 70 ಹತ್ತಿರ ನಮ್ಮಲ್ಲಿ ಫ್ಯಾಕಲ್ಟೀಸ್ಗಳು ವರ್ಕ್ ಆಗ್ತಾರೆ. ಮೀನ್ಸ್ ಫುಲ್ ಟೈಮ್, ಪಾರ್ಟ್ ಟೈಮ್ ಆ್ಯಂಡ್ ವಿಸಿಟಿಂಗ್ ಫ್ಯಾಕಲ್ಟೀಸ್. ಇದು ಬಿಟ್ಟು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ಗಳು ನಮ್ಮ ಜೊತೆ ಕಂಟಿನ್ಯೂಸ್ ಆಗಿ ನಮ್ಮಲ್ಲಿ ಕೊಲಾಬ್ರೇಟ್ ಮಾಡ್ತಾರೆ. ಸೊ ವಿ ಕಾಲ್ ದೆಮ್ ಪ್ರೊಫೆಸರ್ ಇನ್ ಪ್ರಾಕ್ಟೀಸ್. ಇಂಡಸ್ಟ್ರಿಯಲ್ಲಿ ಇರುವಂಥ ಟಾಪ್ ನಾಚ್ ಎಂಪ್ಲಾಯೀಸ್ಗಳು ಬಂದು ಇಲ್ಲಿ ಟೀಚ್ ಮಾಡುವಂಥ ಕಾನ್ಸೆಪ್ಟ್ಗಳು ಇದೆ. ಜಸ್ಟ್ ಫಾರ್ ಎಕ್ಸಾಂಪಲ್ HCL ಟೆಕ್ಕಿಂದ ನಮಗೆ SAP, FICO ಅವರೇ ಬಂದು ನಮಗೆ ಇಲ್ಲಿ ಮಕ್ಕಳನ್ನ ಟ್ರೈನ್ ಮಾಡ್ತಾರೆ. ಸರ್ ಈ ನಿಮ್ಮಲ್ಲಿ ತಗೊಳ್ತಾರ ಸರ್ಟಿಫಿಕೇಷನ್ನು ಅದೆಲ್ಲ ಯೂಸ್ ಆಗುತ್ತೆ ಸರ್? ಸೊ ಎಲ್ಲ ಇಂಡಸ್ಟ್ರೀಸ್ಗಳಲ್ಲಿ ಬೇಸ್ಡ್ ಆನ್ ಅ ಸರ್ಟಿಫಿಕೇಷನ್, ಬೇಸ್ಡ್ ಆನ್ ಅ ಸ್ಕಿಲ್ ಮಕ್ಕಳನ್ನ ಹೈಯರ್ ಮಾಡ್ತಾ ಹೋಗ್ತಾರೆ. ಜಸ್ಟ್ ಫಾರ್ ಎಕ್ಸಾಂಪಲ್ ನಾನು ಕೋಟ್ ಮಾಡಿದ್ದೀನಿ, HCL ಟೆಕ್ ಅವರು ಬಂದು ಟ್ರೈನ್ ಮಾಡಿ ಈ ವರ್ಷದ ರೆಕಾರ್ಡ್ ಪ್ರಕಾರ ಅರೌಂಡ್ 34 ಸ್ಟೂಡೆಂಟ್ಸ್ಗಳನ್ನು ಹೈಯರ್ ಮಾಡಿ ಹೋಗಿದ್ದಾರೆ. ಸರ್ ಪ್ರತಿ ವರ್ಷ ಎಷ್ಟು ಅಡ್ಮಿಷನ್ ಆಗುತ್ತೆ ಸರ್? ನಮ್ಮ ಟಾರ್ಗೆಟ್ ಇರುವಂಥದ್ದು 760 MBA ಮತ್ತು PGDM ಫ್ಲ್ಯಾಗ್ಶಿಪ್ಪಲ್ಲಿ ನೋಡಿದಾಗ. ಸೊ ವರ್ಷಕ್ಕೆ ನೋಡಿದಾಗ ನಾವು ಅರೌಂಡ್ 95% ಆಫ್ ಅಡ್ಮಿಷನ್ಸ್ ನಾವು ಕವರ್ ಮಾಡ್ತೀವಿ. ನಮ್ಮ ಮಕ್ಕಳನ್ನ ಈ ಸರ್ಟಿಫಿಕೇಟ್ ಇಟ್ಕೊಂಡು ಫಾರಿನ್ಗೆ ಕಳಿಸ್ಬಹುದಾ ಅಂತ ಹೇಳಿ? ಫಾರಿನ್ ಕಳಿಸೋದಕ್ಕಿಂತ ಮುಂಚೆ ಫಾರಿನ್ ಕಂಪನೀಸ್ಗಳು ನಮ್ಮಲ್ಲಿ ಬರ್ತಿದೆ, ಅವರೇ ಹೈಯರ್ ಮಾಡ್ತಿದ್ದಾರೆ. ಸೊ ಇನ್ನೊಂದು, ನಮ್ಮ ಮಕ್ಕಳು 2-4 ವರ್ಷದ ನಂತರ ಹೆಚ್ಚಿನ ಮಕ್ಕಳು ಫಾರಿನ್ಗೆ ಮೈಗ್ರೇಟ್ ಆಗೋದನ್ನು ನಾವು ನೋಡಿದ್ದೀವಿ. ಎಷ್ಟೋ ಜನ ಮಕ್ಕಳು ಫಾರಿನ್ ಕಂಟ್ರೀಸ್ಗಳಲ್ಲಿ ಸೆಟಲ್ಡ್ ಆಗಿದ್ದಾರೆ. ಹಾಗೆ ನಮ್ಮದು ಅಲುಮ್ನೈ ಚಾಪ್ಟರ್ಸ್ಗಳು ಇದೆ ಫಾರಿನ್ ಕಂಟ್ರೀಸ್ಗಳಲ್ಲಿ. ರೆಗ್ಯುಲರ್ಲಿ ನಾವು ನಮ್ಮ ಅಲುಮ್ನೈಸ್ಗಳನ್ನು ಟಚ್ ಮಾಡ್ತಾ ಇರ್ತೀವಿ ಅಲ್ಲಿ. ಸರ್ ಫಾರಿನ್ ಕಂಟ್ರಿಗೆ ಏನಾದ್ರು ಟ್ರಿಪ್ ಕರ್ಕೊಂಡು ಹೋಗಿದ್ದೀರಾ ಸರ್?
ಕರ್ಕೊಂಡು ಹೋಗೋದಲ್ಲ ಮೇಡಮ್, ಅದು ಟ್ರಿಪ್ಪಲ್ಲಿ ಅದು ನಮ್ಮ ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ. ಸೊ ಎವ್ರಿ ಇಯರ್ ವಿ ಯೂಸ್ ಟು ಗಿವ್ ಟ್ರಿಪ್ ಫಾರ್ 2 ಬ್ಯಾಚಸ್ಸಲ್ಲಿ ಎವ್ರಿ ಬ್ಯಾಚಸ್ಸಲ್ಲಿ 55 ಜನ ಇರ್ತಾರೆ. ಈ 50 ಜನ ಯಾರಂದರೆ ಟಾಪ್ ಪರ್ಫಾರ್ಮಿಂಗ್ ಅಂದರೆ ಹೈಲಿ ಮೆರಿಟ್ ಇರುವಂಥ ಸ್ಟೂಡೆಂಟ್ಸ್ಗಳು. ಸೊ ಇಂಟರ್ನ್ಯಾಷನಲ್ ಕಂಟ್ರಿಗಳಲ್ಲಿ ಹೋಗಿ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಗಳಲ್ಲಿ ತಮ್ಮನ್ನು ತಾವು ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಅಳವಡಿಸ್ಕೊಂಡು ಅಲ್ಲಿಯ ಸರ್ಟಿಫಿಕೇಷನ್ ತೊಗೊಂಡು ಹಾಗೆ ಆ ದೇಶವನ್ನು ನೋಡಿಕೊಂಡು ಕರ್ಕೊಂಬರ್ತೀವಿ ನಾವು. ವಾವ್, ಗ್ರೇಟ್. ನಮ್ಮಲ್ಲಿ ಪ್ಯಾನ್ ಇಂಡಿಯಾದಿಂದ ಬರ್ತಾರೆ. ಸೊ ಎಲ್ಲ ರಾಜ್ಯದಿಂದ ಇರುವಂಥ ಮಕ್ಕಳುಗಳು ಇದ್ದಾರೆ. ಸೊ ನೀವು ನೋಡಿದಾಗ ಮಿನಿ ಇಂಡಿಯಾ ಅಂತ ಕರೀಬೋದು IIBS ಅಂತ. ಹಾಗಾದ್ರೆ ಒಬ್ರು ಸ್ಟೂಡೆಂಟ್ ಮಾತಾಡಿಸ್ತೀನಿ ಸರ್, ಬೇರೆ ಸ್ಟೇಟಿಂದ ಬಂದವ್ರನ್ನ. ಮಾತಾಡೋಣ ಮೇಡಮ್, ಸಿಗ್ತಾರೆ, ಕ್ಲಾಸಲ್ಲಿ ಇರ್ತಾರೆ, ಸಿಗೋಣ ಅವ್ರು. ಸ್ನೇಹಿತರೆ, ಈ ಕಾಲೇಜಲ್ಲಿ ಈ ಸಲ ಅಡ್ಮಿಷನ್ ಆಗಿರುವಂಥ ಒಂದಷ್ಟು ವಿದ್ಯಾರ್ಥಿಗಳನ್ನ ಮಾತಾಡ್ಸೋಣ ಬನ್ನಿ. ಹಾಯ್, ಹಾಯ್, ನಿಮ್ಮ ಹೆಸರು? ನನ್ನ ಹೆಸರು ಮಾನ್ಸಿ. ಅಂದರೆ ಫಸ್ಟ್ ಇಯರಾ ಸೆಕೆಂಡ್ ಇಯರಾ? ಈಗ ಫ್ರೆಷರ್, ಈಗ ಮೊನ್ನೆ ಸ್ಟಾರ್ಟ್ ಆಗಿರೋದು. ಓಕೆ, ನಿಮಗೆ ಈ ಕಾಲೇಜ್ ಬಗ್ಗೆ ಹೇಗೆ ಗೊತ್ತಾಯಿತು? ಇಲ್ಲಿ ಅಡ್ಮಿಷನ್ ಆದಮೇಲೆ ನಿಮಗೆ ಒಪಿನಿಯನ್ ಏನು ಚೇಂಜ್ ಆಯಿತು? ಹೇಗೆಲ್ಲ ಸ್ಟಡೀಸ್ ಇದೆ? ಈಗ ನಂದು ಲಾಸ್ಟ್ ಇಯರ್ ಮುಗೀತು ಕಾಲೇಜು. ಸೊ ಅದಾದಮೇಲೆ ಐ ಗಾಟ್ ಭಾಳ ಕಾಲ್ಸ್ ಬಂದು ಕೌನ್ಸಿಲರ್ಸಿಂದ, ಮತ್ತು ನಾನು ರಿಸರ್ಚ್ ಮಾಡಿದೆ. ಇದು ಒಂದು ಕಾಲೇಜ್ ಇರೋದು ಲೈಕ್ ಆಟೋನಮಸ್ ಇದೆ. ಸೊ ಕರಿಕ್ಯುಲಮ್ ಏನಾರೇ ಇದ್ದರೂ ಲೈಕ್ ಕಾಲೇಜ್ ಹತ್ತಿರ ಅಥಾರಿಟಿ ಇದೆ. ಸೊ ಅವ್ರು ಇಂಡಸ್ಟ್ರಿ ರೆಡಿ ಮಾಡ್ಬೋದು ಅಂತ ನಾ ಈ ಕಾಲೇಜ್ ಸೆಲೆಕ್ಟ್ ಮಾಡಿರೋದು. ವಿ ಹ್ಯಾವ್ ಅ ಲಾಟ್ ಆಫ್ ಕಾರ್ಪೊರೇಟ್ ಕನೆಕ್ಷನ್ ಆಗ್ತಿದೆ. ಸೊ ಅದೆಲ್ಲ ಚಲೋ ನಡೀತಿದೆ. ಇಂಟ್ರಾಕ್ಷನ್ ಭಾಳ ಆಗ್ತಿದೆ ಸ್ಟೂಡೆಂಟ್ಸ್ ಜೊತೆ, ವಿಚ್ ಇಸ್ ವೆರಿ ನ್ಯೂ. ನಿಮ್ಮ ಪೇರೆಂಟ್ಸ್ ಹೇಗೆ ಈ ಕಾಲೇಜ್ನ ಚೂಸ್ ಮಾಡಿದ್ರು? ಇಷ್ಟ ಆಯ್ತಾ ಅವ್ರಿಗೂ ಕೂಡ? ಹಾಂ, ಕಾಲೇಜ್ ಈಗ ಲೈಕ್ ಬ್ಯಾಂಗ್ಳೂರಿಂದ ಹೊರಗಡೆ ಇದೆಯಲ್ಲ. ಸೊ ವಿ ಗೆಟ್ ಅ ಲಾಟ್ ಆಫ್ ಎಕ್ಸ್ಪೋಜರ್. ಕಾರ್ಪೊರೇಟಿಂದ ಭಾಳ ಎಕ್ಸ್ಪೋಜರ್ ಸಿಗುತ್ತೆ. ಯೂಶ್ವಲಿ ಸಿಟಿ ಒಳಗೆ ಇದ್ದಾವೆ ಕಾಲೇಜೆಲ್ಲ ಭಾಳ. ಮತ್ತು ಇದು ಆಟೋನಮಸ್ ಇರೋ ಕಾರಣ ನಮ್ಮ ಪೇರೆಂಟ್ಸು ಇಲ್ಲಿ ಚೂಸ್ ಮಾಡಿದರು. ಆ್ಯಂಡ್ ಆಲ್ಸೋ ಬ್ಯಾಂಗ್ಳೂರಲ್ಲ, ಅದಕ್ಕೆ ನಾವು ಕರ್ನಾಟಕದವರೇ, ಸೊ ಬ್ಯಾಂಗ್ಳೂರಿಗೆ ಬಂದಿರೋದು. ನನ್ನ ಹೆಸರು ಭವಾನಿ. ನಾನು ಉತ್ತರ ಕರ್ನಾಟಕ ಹುಡುಗಿ, ಗುಲ್ಬರ್ಗದಿಂದ ಬಂದಿರೋದು. ನನ್ನ ಎಜುಕೇಷನ್ ಡೆಂಟಿಸ್ಟ್ರಿಯಲ್ಲಿ ಮುಗ್ದಿದೆ. ನಾನು IIBS ಎದಕ್ಕೆ ಚೂಸ್ ಮಾಡಿದ್ದೀನಿ ಅಂತ ಅಂದರೆ ಗುಡ್ ಪ್ಲೇಸ್ಮೆಂಟ್ ಸಿಗುತ್ತೆ, ಮತ್ತು ನನಗೆ ಮ್ಯಾನೇಜ್ಮೆಂಟಲ್ಲಿ ಜಗ್ಗಿ ಇಷ್ಟ. ಸೊ ಮುಂದೆ ನಾನು ಓನ್ ಕ್ಲಿನಿಕ್ ಹಾಕಿ ಎಲ್ಲ ಕಡೆ ಮ್ಯಾನೇಜ್ ಮಾಡಬೇಕು ಅಂತ ಒಂದು ಆಸೆ ಇದೆ. ಇಲ್ಲ ಅಂದರೆ ಸ್ಟಾರ್ಟಪ್ ಓಪನ್ ಮಾಡಬೇಕು ಅಂತ ಇದೆ. ಸೊ IIBS ಏನಕ್ಕೆ ಚೂಸ್ ಮಾಡಿದೆ ಅಂದರೆ ಇಟ್ ಹ್ಯಾಸ್ ಲೈಕ್ ಅದು ಪ್ಲೇಸ್ಮೆಂಟ್ಸ್ ಚೆಂದ ಇದೆ, ಆ್ಯಂಡ್ ಏನೋ ಫ್ಯೂಚರ್ ಸೇಫ್ ಆಗುತ್ತೆ ಅಂತ ಬಂದಿರೋದು ಮ್ಯಾಮ್. ಹಾಯ್ ಮ್ಯಾಮ್, ನಾವು ತುಮಕೂರು ಕಡೆಯಿಂದ ಬಂದಿದ್ದೀವಿ. ನನ್ನ ಹೆಸರು ಅಜೇಂದ್ರ. ನಾನು BSc ಬಾಟ್ನಿ ಮಾಡಿದ್ದೀನಿ ಆಂಧ್ರದಲ್ಲಿ. ಆಮೇಲೆ ಇಲ್ಲಿ ಏನಕ್ಕೆ ಚೂಸ್ ಮಾಡೋದಂದರೆ ನನಗೆ ನಿಯರ್ ಬೈ ಇದೆ ಬ್ಯಾಂಗ್ಳೂರು. ಅದರಲ್ಲಿ IIBS ಅನ್ನೋದು ಪ್ಲೇಸ್ಮೆಂಟಲ್ಲಿ ಭಾಳ ಚೆನ್ನಾಗಿದೆ, ಹೈಯೆಸ್ಟ್ ಪ್ಯಾಕೇಜು ಕೊಡ್ತಿದೆ. ಅದಕ್ಕೋಸ್ಕರ ನಾನು ಚೂಸ್ ಮಾಡಿದ್ದೀವಿ. ಬಟ್ ನಾನು ಚೂಸ್ ಮಾಡೋದು ಕಾರಣ ಏನು ಅಂದರೆ ನನಗೆ ಅಗ್ರಿಕಲ್ಚರಲ್ಲಿ ಹೊಸ ಕಂಪ್ನಿ ಸ್ಟಾರ್ಟ್ ಮಾಡಬೇಕು ನನ್ನ ಪರವಾಗಿ. ನನ್ನ ವಿಲೇಜಸ್ ಎಲ್ಲ ಸಿಚುವೇಶನ್ ನೋಡಿದ್ದೀನಿ. ಅದಕ್ಕೋಸ್ಕರ ನನ್ನ ಹತ್ರ ಸ್ಟಾರ್ಟಪ್ ಐಡಿಯಾ ಇದೆ. ಅದಕ್ಕೋಸ್ಕರ ಇಲ್ಲಿ ಬಂದು ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಕಲ್ತ್ಕೊಂತಿದ್ದೀನಿ. ಥ್ಯಾಂಕ್ ಯು ಮ್ಯಾಮ್. Have you recently joined? Yeah, I recently joined here, and yeah, I really enjoy the atmosphere is very nice, honestly. And yeah, we get like breaks in every session. We get tea, cookies, and I like it. Like yeah, classes is like for like 2 hours, but after that we get like break. We enjoy that. We enjoy teachers. Faculties are very nice. They are very, very kind, and even they ask us if any problem is there. They want to listen us. Also, they also like tell us to stay in discipline. Also, they do lots of activities for us to just not make us feel bored or something like that. Yeah, I had a great experience. I'm from Odisha. ಓ, ಒರಿಸ್ಸಾದಿಂದ ಬಂದಿದ್ದಾರೆ. ಕಾಲೇಜ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಅಂದ್ರೆ ಇವ್ರಿಗೆ ಅರ್ಥ ಆಗದಿದ್ದ ಇಲ್ಲಿರುವಂತ ಲೆಕ್ಚರ್ಸ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಅದ್ರ ಜೊತೆಗೆ ಕ್ಯಾಂಟೀನ್ ಫೆಸಿಲಿಟೀಸ್ ಆಗಿರ್ಬೋದು, ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ವಾಟ್ಸ್ ಯುವರ್ ನೇಮ್? My name is Sneha. ಥ್ಯಾಂಕ್ ಯು ಸರ್. ಕ್ಯಾಂಪಸ್ ನೋಡ್ದು, ಕ್ಲಾಸ್ ರೂಮ್ ನೋಡ್ಬೋದಾ? ನೋಡೋಣ ಮೇಡಮ್, ಕ್ಲಾಸ್ ರೂಮ್ಸ್ ನೋಡೋಣ, ಕ್ಲಾಸ್ ರೂಮ್ ಫೆಸಿಲಿಟೀಸ್ ನೋಡೋಣ, ಏನೇನು ಟೆಕ್ನಾಲಜಿಗಳು ಇವೆ ಅಂತ. ಸ್ನೇಹಿತರೆ, ಇಲ್ಲಿ ಕ್ಲಾಸ್ ರೂಮ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಡಿಜಿಟಲ್ ಆಗಿದೆ. ಸೊ ಎಲ್ಲ ಕ್ಲಾಸ್ಗಳ ಸ್ಟ್ರೆಂತ್ಗಳು ನಮ್ಮದು 50 ಆಗಿರುತ್ತೆ. ನಾವು 50ಗಿಂತ ಹೆಚ್ಚು ಅಡಾಪ್ಟ್ ಮಾಡಲ್ಲ. ಸೊ AC ವೆಂಟಿಲೇಟೆಡ್ ರೂಮ್ಸ್ಗಳು. ಸೊ ಎಲ್ಲ ಟೆಂಪ್ರೇಚರ್ ಬೇಸ್ಡ್ ಆಗಿ ಯಾವ ಸೀಸನಲ್ಲಿ ಇರುತ್ತೆ ಆ ಸೀಸನ್ಗೆ ತಕ್ಕ ಹಾಗೆ AC ವೆಂಟಿಲೇಷನ್ಸ್ಗಳು ವರ್ಕ್ ಆಗ್ತವೆ. ಸೊ ಆ್ಯಂಡ್ ಬೋರ್ಡನ್ನು ನೋಡಿ, ಫುಲ್ಲಿ ಡಿಜಿಟಲ್ ಬೋರ್ಡ್ಸ್ಗಳು ಇವು. ಸೊ AI ಅಡಾಪ್ಟೆಡ್ ಇದೆ. ಸೊ ಎಲ್ಲ ನೋಟ್ಸ್ಗಳು ನಾವು ಫ್ರೀಯಾಗಿ ಇದರಲ್ಲಿ ಅಪ್ಲೋಡ್ ಮಾಡ್ತೀವಿ. ಹಾಗೆ ಬ್ಲ್ಯಾಕ್ ಬೋರ್ಡು, ಚಾಕ್ ಪೀಸು, ಆ ರೀತಿ ಯಾವ ಕಾನ್ಸೆಪ್ಟ್ಸ್ಗಳು ಇಲ್ಲ. ಸೊ ನಾವು
PPTs ಅನ್ನುವಂಥ ಕಾನ್ಸೆಪ್ಟ್ಸ್ಗಳನ್ನು ಎಲ್ಲರೂ ಇದರಲ್ಲೇ ಡಿಜಿಟಲ್ ಬೋರ್ಡಲ್ಲೇ ಹಾಕ್ತೀವಿ. ಈ ಡಿಜಿಟಲ್ ಬೋರ್ಡ್ ಆ್ಯಕ್ಚುಲಿ ನಮಗೆ ನಮ್ಮ ಕ್ಯಾಂಪಸಲ್ಲಿ ಒಂದು ಡಿಜಿ ಕ್ಯಾಂಪಸ್ ಅಂತ ಒಂದು ERP ಇದೆ. ಸೊ AI ಟೆಕ್ನಾಲಜಿ ಬೇಸ್ಡ್. ಸೊ ಅದರಲ್ಲಿ ಅಪ್ಲೋಡ್ ಮಾಡ್ತೀವಿ, ಅಡ್ವಾನ್ಸ್ಡಾಗಿ ಅಪ್ಲೋಡ್ ಮಾಡ್ತೀವಿ. ಕ್ಲಾಸ್ಗಿಂತ ಮುಂಚೆ ಸ್ಟೂಡೆಂಟ್ಸ್ಗಳು ಆಲ್ರೆಡಿ ಅದನ್ನ ರೀಡ್ ಮಾಡ್ತಾರೆ. ಸೊ ಅದೇ ಸೇಮ್ ಕಾನ್ಸೆಪ್ಟ್ಗಳು ಈ ಡಿಜಿಟಲ್ ಬೋರ್ಡಲ್ಲೇ ಇರ್ತವೆ. ಸೊ ಹೇಗೆ ChatGPT ಅನ್ನೋವಂಥ ಒಂದು AI ಇದೆ, ಅದೇ ರೀತಿ ಅವಿಕಿ ಅನ್ನೋ ಒಂದು AI ಅನ್ನು ನಾವು ಈ ಸಿಸ್ಟಮಲ್ಲಿ ನೋಡ್ತೀವಿ. ಸೊ ಏನು ಅವಿಕಿ ಮಾಡತ್ತು ಅಂದರೆ, ಸೊ ChatGPTಲಿ ನೀವು ಕೇಳ್ತೀರಿ, ಸೊ ಏನಾದ್ರು ಪ್ರಾಂಪ್ಟ್ ಕೊಟ್ಟು ವಾಟ್ ಈಸ್ ದಿಟ್, ಹೌ ಇಟ್ ವಿಲ್ ವರ್ಕ್ಸ್, ಸೇಮ್ ಅದೇ ಥರ ನಾವು ಮೆಟೀರಿಯಲ್ಸ್ಗಳನ್ನು ಈ ಬೋರ್ಡಲ್ಲೇ ಹಾಕ್ತೀವಿ, ಆರ್ ಎಲ್ಸ್ ಡಿಜಿಟಲ್ AI ಹಾಕ್ತೀವಿ. ಆ AI ಏನು ಮಾಡುತ್ತೆ ಅಂದರೆ, ನೀವು ಕೇಳುವಂಥ ಎಲ್ಲ ಕ್ವಾರೀಸ್ ರಿಲೇಟೆಡ್ ಟು ಈ ಸಬ್ಜೆಕ್ಟ್ ಆರ್ ಎಲ್ಸ್ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಆನ್ಸರ್ ಮಾಡ್ತಾ ಹೋಗ್ತವೆ. ಸೊ ಈ ಬೋರ್ಡಿನ ವಿಶೇಷತೆ ಏನಂದರೆ, ನಾವು ಎಟ್ ಅ ಸೇಮ್ ಟೈಮ್ ನಾನು ಒಂದು PPT ಇಂದ ಇನ್ನೊಂದು PPT ಹೋಗ್ಬೋದು. ಸೊ ಹಾಗೆ ಯೂಟ್ಯೂಬ್ಗಳಿಗೆ ಬರ್ಬೋದು, ಹಾಗೆ ಗೂಗಲ್ ಫೋಕ್ ಬರ್ಬೋದು. ಹಾಗೆ ನೀವೇನಾದ್ರು ಟೆಕ್ನಾಲಜಿಯನ್ನು ಹಾಕಬೇಕಂತಾದ್ರೂ ಈಸಿಯಲ್ಲಾಗಿ ಅಡಾಪ್ಟೇಟ್ ಆಗುತ್ತೆ. ಸೊ ನಾನು ಕ್ಲಾಸಿನ ಆ ತುದಿಯಲ್ಲಿ ಕೂತು ಈ ಬೋರ್ಡನ್ನು ಆಪ್ರೇಟ್ ಮಾಡುವಂಥ AI ಟೆಕ್ನಾಲಜಿ ಬೇಸ್ಡ್. ಹಾಗೆ ಸ್ಟೂಡೆಂಟ್ಸ್ಗಳು ಇದೇ ಟೆಕ್ನಾಲಜಿನ ತಮ್ಮ ಲ್ಯಾಪ್ಟಾಪ್ ಮತ್ತು ತಮ್ಮ ಮೊಬೈಲ್ಗಳಲ್ಲಿ ನೋಡ್ಬೋದು. ಬನ್ನಿ ಮೇಡಮ್, ಕೆಫೆ ಇದೆ, ಕಾಫಿ ಕುಡಿತಾ ಮಾತಾಡೋಣ. ಸಖತ್ತಾಗಿದೆ ಸರ್ ಆಂಬಿಯನ್ಸ್ ಎಲ್ಲ. ಸರ್ ಏನಿದೆ ಸರ್ ಕಾಲೇಜ್ ಒಳಗಡೆ ಐಟೆಕ್ ಕೆಫೆ? ಇದು ನಮ್ಮ ಚೇರ್ಮನ್ ಸರಿನ ಸ್ಟಾರ್ಟಪ್ ಇದು. ಓ, ಚೇರ್ಮನ್ ಸ್ಟಾರ್ಟಪ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಜೊತೆ ಬ್ಯಾಂಗ್ಳೂರಲ್ಲಿ 2 ಬ್ರಾಂಚ್ ಇದೆ ಅವ್ರದ್ದು, ಬೇರೆ ಸ್ಟೇಟ್ಗಳಲ್ಲೂ ಅದು ಬ್ರಾಂಚ್ ಇದೆ. ಥ್ಯಾಂಕ್ ಯು. ಸೊ ಈ ಕೆಫೆ ಸ್ಟಾರ್ಟ್ ಆಗಿ 2 ವರ್ಷ ಆಯಿತು. ಸೊ ಚೆನ್ನಾಗಿ ನಡೀತಾ ಇದೆ. ಸ್ಟೂಡೆಂಟ್ಸ್ಗಳು ತುಂಬ ಎಂಜಾಯ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ ಸರ್, ಕಾಫಿ ಸಖತ್ತಾಗಿದೆ. ಮಲ್ನಾಡ್ ಸ್ಟೈಲ್ ಕಾಫಿ ಥರನೇ ಇದೆ ಸರ್. ಕೆಫೆಲಿದ್ರೂ ಕೂಡ ತುಂಬ ಚೆನ್ನಾಗಿದೆ, ಹೋಮ್ಲಿ ಫೀಲ್ ಬರ್ತಾ ಇದೆ. ಸರ್ ಇಲ್ಲಿ ಸ್ಟೂಡೆಂಟ್ ಎಲ್ಲ ಅಡ್ಮಿಷನ್ ಆಗ್ತಾರಲ್ಲ, ಅವ್ರಿಗೆಲ್ಲ ಹಾಸ್ಟೆಲ್ ಫೆಸಿಲಿಟೀಸ್ ಎಲ್ಲ ಇದೆಯಾ ಸರ್? ಹೇಗೆ ಏನು, ಯಾಕೆಂದರೆ ದೂರದಿಂದ ಬಂದಿರ್ತಾರಲ್ಲ. ಇಲ್ಲಿ 4 ಹಾಸ್ಟೆಲ್ಗಳನ್ನ ನಾವು ಕೊಡ್ತೀವಿ. ಸೊ ಕೆನೆಡಿಯಾ ಬಾಯ್ಸ್, ಕೆನೆಡಿಯಾ ಗರ್ಲ್ಸ್ ಅಂತ 2 ಹಾಸ್ಟೆಲ್ ಇದೆ, ವೆರಿ ನಿಯರ್ 500 meters ವಾಕೇಬಲ್ ಡಿಸ್ಟೆನ್ಸಲ್ಲಿ ಇದೆ. ಸೊ ಇದು ಬಿಟ್ಟು ಓಝೋನ್ ಅರ್ಬನ್ ಅಂತ, ಅಲ್ಲಿ ನಾವು ಆ್ಯಕ್ಚುಲಿ ಅದು ಅಪಾರ್ಟ್ಮೆಂಟ್ಸ್, ಅಲ್ಲಿ 2 ಟವರ್ಸನ್ನು ನಾವು ಆಕ್ಯುಪೈ ಮಾಡಿದ್ದೇವೆ ಬಾಯ್ಸಿಗೆ, ಹಾಗೆ ಗರ್ಲ್ಸಿಗೂ ಸಹ. ಸೊ ಇನ್ಫಿನಿಟಿ ಅಂತ 1 ಟವರ್ಸ್ ಇದೆ. ಸೊ ಇನ್ನೊಂದು ಅಪಾರ್ಟ್ಮೆಂಟ್ಸ್. ಸೊ ಸ್ಟೂಡೆಂಟ್ಸಿಗೆ ಯಾವ ರೀತಿಯ ಫೆಸಿಲಿಟಿಗಳು ಬೇಕು ಆ ರೀತಿಯ ಫೆಸಿಲಿಟೀಸ್ಗಳಲ್ಲಿ ನಾವು ಹಾಸ್ಟೆಲ್ಸ್ಗಳನ್ನು ಕೊಟ್ಟಿದ್ದೇವೆ. ಕೆಲವೊಂದು ಹಾಸ್ಟೆಲ್ಸ್ಗಳು ಫೀಸ್ಗಳು ಚೇಂಜಸ್ ಆಗ್ತಾ ಹೋಗ್ತವೆ ಬೇಸ್ಡ್ ಆನ್ ಫೆಸಿಲಿಟೀಸ್ಗಳು. ಸೊ ನಾವು ಕೊಡುವಂಥ ಹಾಸ್ಟೆಲ್ಸ್ಗಳಲ್ಲಿ ಜಿಮ್ಮು ಸಹ ಇದೆ, ಸ್ವಿಮ್ಮಿಂಗ್ ಪೂಲ್ಸ್ ಇದೆ, ಪ್ಲೇ ಗ್ರೌಂಡ್ಸ್ ಇದೆ. ಸೊ ಅವರಿಗೆ ಅದನ್ನು ತೊಗೊಳೋಕ್ಕೆ ಅದಕ್ಕೆ ತಕ್ಕ ಹಾಗೆ ಬೇರೆ ಡಿಫ್ರೆಂಟ್ ಫೀಸ್ಗಳನ್ನು, ಸ್ಟ್ರಕ್ಚರ್ಸ್ಗಳನ್ನು ಅಳವಡಿಸಿರ್ತೀವಿ. ಸರ್ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು ಅಂತ ಹೇಳಿದರೆ ಎಂಟ್ರೆನ್ಸ್ ಎಕ್ಸಾಮ್ ಏನಾದರೂ ಇಟ್ಟಿದ್ದೀರಾ? ನಮ್ಮಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ಗಿಂತ ನಾವು ಹೆಚ್ಚಾಗಿ ಇಂಟರ್ವ್ಯೂಗಳ ಬಗ್ಗೆ ಫೋಕಸ್ ಮಾಡ್ತಾ ಹೋಗ್ತೀವಿ. ಸೊ 2 ಡೈಮೆನ್ಷನಲ್ ಇಂಟರ್ವ್ಯೂಸ್ಗಳನ್ನು ನಾವು ಮಾಡ್ತೀವಿ. ಫಸ್ಟ್ ಫ್ಯಾಕಲ್ಟಿ ಇಂಟರ್ವ್ಯೂ, ಸೊ ನಂತರ ಕಾರ್ಪೊರೇಟ್ ಇಂಟರ್ವ್ಯೂ ಮಾಡ್ತೀವಿ. ಸರ್ ನಮ್ಮ ವಿಡಿಯೋನ ಸ್ಟೂಡೆಂಟ್ ಜೊತೆಗೆ ಪೇರೆಂಟ್ಸ್ ನೋಡ್ತಿರ್ತಾರೆ. ಈ ಕಾಲೇಜ್ಗೆ ಸೇರಿಸಬೇಕು ಅಂತ ಹೇಳಿದರೆ ಕಾಲೇಜ್ ರ್ಯಾಂಕಿಂಗು ನೋಡ್ತಾರೆ, ಮತ್ತು ಯಾವ ಯೂನಿವರ್ಸಿಟಿಯಿಂದ ಮಾನ್ಯತೆ ಪಡೆದಿದೆ ಅಂತ ಎಲ್ಲ ನೋಡ್ತಾ ಇರ್ತಾರೆ. ಅಕ್ರಿಡೇಷನ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ನಮ್ಮ MBA ಡಿಗ್ರಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿಯಿಂದ ಅಕ್ರಿಡೇಟ್ ಆಗಿರುವಂಥದ್ದು. ನಾವು ಹೋದ ವರ್ಷ ಆಟೋನೋಮಸ್ ಆಗಿ ರೆಕಗ್ನೈಸ್ ಆಗಿದ್ದೀವಿ MBA ಡಿಗ್ರಿಗೆ. PGDM ಸಹ ಆಟೋನೋಮಸ್ ಇನ್ಸ್ಟಿಟ್ಯೂಷನ್ಸ್. MBA ಮತ್ತು PGDMಲ್ಲಿ ಡಿಫ್ರೆನ್ಸಿಯೇಷನ್ ನೋಡೋದಿದ್ರೆ ಅಕ್ರಿಡೇಷನಲ್ಲಿ ನಮ್ಮ NAC ಅನ್ನುವಂಥ ಅಕ್ರಿಡೇಷನ್ಸನ್ನು MBAನ ಹೊಂದ್ಕೊಂಡಿದೆ. ಅದಕ್ಕೆ ಸಮನಾಗಿ PGDMಗೆ NBA ಅನ್ನುವಂಥ ಅಕ್ರಿಡೇಷನ್ಸ್ನ ಹೊಂದಿದೆ. ಸೊ 2 ಡಿಗ್ರಿಯನ್ನು AICTE ರೆಕಗ್ನೈಸ್ ಮಾಡುತ್ತೆ. ಹಾಗೆ ಅಸೋಸಿಯೇಷನ್ ಆಫ್ ಇಂಡಿಯಾ ಯೂನಿವರ್ಸಿಟಿ ನಮ್ಮ 2 ಡಿಗ್ರಿಯನ್ನು ಅಪ್ರೂವ್ ಮಾಡಿದೆ. ಸೊ ಸದ್ಯದಲ್ಲಿ ನಾವು SAQS ಸೌತ್ ಏಷ್ಯನ್ ಕ್ವಾಲಿಟಿ ಅಶ್ಯೂರೆನ್ಸ್ ಅನ್ನುವಂಥ ಒಂದು ಅಕ್ರಿಡೇಷನ್ಸನ್ನು ತಗೊಳ್ತಾ ಇದ್ದೇವೆ. ಅದ್ರ ಜೊತೆ AASCB ಅನ್ನುವಂಥ ಇಂಟರ್ನ್ಯಾಷನಲ್ ಅಕ್ರಿಡೇಷನ್ಸನ್ನು ಅತಿ ಶೀಘ್ರದಲ್ಲಿ ಪಡಿತೀವಿ. ಓಕೆ, ಫೈನಲ್ ಆಗಿ ಕ್ವಶನ್ ಸರ್, ಯಾಕೆಂದರೆ ಕ್ಯಾಂಪಸ್ ನೋಡೋದು ಸಖತ್ತಾಗಿತ್ತು, ಸಿಸ್ಟಮ್ ನೋಡೋದು, ಸ್ಟಡಿ ಸಿಸ್ಟಮು, ಮತ್ತು ಇಲ್ಲಿರುವಂಥ ಟೀಚಿಂಗ್ ಮೆಥಡಾಲಜಿ ನೋಡೋದು, ಮತ್ತು ಸ್ಟೂಡೆಂಟ್ಗಳನ್ನ ಮಾತಾಡೋದು, ಲ್ಯಾಬ್ ನೋಡೋದು, ಕೆಫೆಟೇರಿಯಾ ನೋಡೋದು ಎಲ್ಲ ಸಖತ್ತಾಗಿದೆ. ಆದರೆ ಫೈನಲ್ ಆಗಿ ಫೀಸ್ ಎಷ್ಟು ಸರ್? ಫೀಸ್ಗಳು ತುಂಬ ಡಿಫ್ರೆನ್ಸಸ್ ಇದೆ ಮೇಡಮ್. ಇಲ್ಲಿ ನಮ್ಮಲ್ಲಿ 3 ಪ್ರೋಗ್ರಾಮ್ಸ್ಗಳು ನಾವು ರನ್ ಮಾಡ್ತಿರೋದ್ರಿಂದ MBA ಕರ್ನಾಟಕ ಲೋಕಲ್ ಮಕ್ಕಳು PGCET ಅಂತ ಎಕ್ಸಾಮ್ ಬರೆದು ಬರ್ತಾರೆ. ಅದು ಗೌರ್ಮೆಂಟ್ ಆ್ಯಕ್ಚುಲಿ ಡಿಸೈಡ್ ಮಾಡುತ್ತೆ ಫೀಸ್ ಎಷ್ಟು ಅಂತ. ಆ ಫೀಸ್ ಸ್ಟ್ರಕ್ಚರನ್ನು ಪೇ ಮಾಡಿ ಮಕ್ಕಳು ಬರ್ತಾರೆ. ನೀವು ಮ್ಯಾನೇಜ್ಮೆಂಟ್ ಸೀಟನ್ನು ತೊಗೊಬೇಕು, 9.45 lakhs. ಇದು ನಮ್ಮ ಈ ವರ್ಷದ ಫೀಸ್ ಸ್ಟ್ರಕ್ಚರ್ ಫಾರ್ PGDM ಆ್ಯಂಡ್ MBA. ಇದು ಬಿಟ್ಟು ಇನ್ನೊಂದು ಪ್ರೋಗ್ರಾಮ್ ಇದೆ ನಮ್ಮಲ್ಲಿ, PGDM ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಅಂತ. ಇದ್ರ ಫೀಸ್ ಬಂದುಬಿಟ್ಟು 11.45 lakhs. ಯಾಕೆ ಇದು 2 ಲಕ್ಷ ಹೆಚ್ಚಿಗೆ ಅಂತ? ಸೊ ಇಲ್ಲಿ ನಾವು ಮಕ್ಕಳಿಗೆ ಗ್ಯಾರಂಟಿ ಕೊಡ್ತೀವಿ. ಸೊ ನಿಮ್ಮ ಪ್ಲೇಸ್ಮೆಂಟ್ 100% ಮೋರ್ ದೆನ್ 10 lakhs. ಆ್ಯಂಡ್ ನಿಮಗೆ ಕೊಡುವಂಥ ಎಲ್ಲ ಸರ್ಟಿಫಿಕೇಷನ್ಸ್ಗಳಿಗೆ ಯಾವುದೇ ರೀತಿ ಹರ್ಡಲ್ಸ್ ಇರಲ್ಲ. ಸೊ
ಒನ್ ಮೋರ್ ಕ್ರೈಟೀರಿಯಾ, ಈ PGDM ಫ್ಲ್ಯಾಗ್ಶಿಪ್ PGDM ಪ್ರೋಗ್ರಾಮ್ನ ತೊಗೊಬೇಕಂದ್ರೆ ನಿಮಗೆ ಮಿನಿಮಮ್ 60% ಸ್ಕೋರ್ಗಳನ್ನು ನೀವು ಮಾಡಿರಬೇಕು. 10th 12th ಗ್ರ್ಯಾಜುಯೇಷನ್ಸಲ್ಲಿ ನಿಮ್ಮ 60% ಇದ್ದರೆ ಮಾತ್ರ ನಾವು ಈ ಕೋರ್ಸ್ಗೆ ನಿಮಗೆ ಅಡ್ಮಿಷನ್ಸ್ಗೆ ಕೊಡ್ತೀವಿ. ಈ ಮಕ್ಕಳಿಗೆ 15 ದಿನದ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಪ್ರೋಗ್ರಾಮನ್ನು ಕೊಡ್ತೀವಿ ಫಾರ್ 2 ಯೂನಿವರ್ಸಿಟೀಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಯೂಸ್ಫುಲ್ ಆಗೋಂಥ ಇನ್ಫಾರ್ಮೇಷನ್ ಕೊಟ್ಟಿರಿ. ನಮ್ಮ ವಿಡಿಯೋನ ಯಾರೆಲ್ಲ ನೋಡ್ತಿದ್ರೆ ಪೇರೆಂಟ್ಸ್ ಆಗಿರ್ಬೋದು, ಸ್ಟೂಡೆಂಟ್ ಆಗಿರ್ಬೋದು, ನೀವು ಕೂಡ PG ಕೋರ್ಸ್ ಮಾಡಬೇಕು, ಅದರಲ್ಲೂ ಕೂಡ ಬಿಸ್ನೆಸ್ ಸ್ಟಡೀಸ್ ಬಗ್ಗೆ ಮಾಡಬೇಕು ಅಂತ ಹೇಳಿದ್ರೆ ಬೆಸ್ಟ್ ಕಾಲೇಜ್ ಅಂತ ಹೇಳ್ತೀನಿ. ಇಲ್ಲಿ ಓದಿದರೆ ನಿಮಗೆ ಲೈಫ್ ಸೆಟ್ಲ್ಮೆಂಟ್ ಪಕ್ಕ. ಲೈಫಲ್ಲಿ ಬೇಕಾಗಿರೋದು ಅದೇ ತಾನೇ. ಎಷ್ಟೇ ಓದಿದ್ರು ಕೂಡ ಕೈ ತುಂಬ ಸಂಬಳ ಬೇಕು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು, ನಮ್ಮ ಹೇಮ್ ಕಡೆ ಗುರಿ ಮಾಡಬೇಕು ಅಂತ ಹೇಳಿ. ಹಾಗಾಗಿ ನಾನು ಹೇಳ್ತೀನಿ, ಒಂದ್ಸಲ ನೀವು ಈ ಕಾಲೇಜ್ಗೆ ವಿಸಿಟ್ ಮಾಡಿ, ಇಲ್ಲಾಂದರೆ ವೆಬ್ಸೈಟ್ ಚೆಕ್ ಮಾಡ್ಕೊಳ್ಳಿ. ನಾನು ಕಂಪ್ಲೀಟಾಗಿ ಈ ಕಾಲೇಜ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್.